ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 2026ರ ಬೆಸ್ಟ್ ಹಾರರ್ ಮೂವಿಗಳಲ್ಲಿ ಒಂದಾದ ಬ್ಯಾಕ್ ರೂಮ್ಸ್ ಕಥೆಯನ್ನು ನೋಡೋಣ. ಈ ಸಿನಿಮಾ 2022ರಲ್ಲಿ ಬಂದ ಪ್ರಸಿದ್ಧ ಯೂಟ್ಯೂಬ್ ಸೀರೀಸ್ನಿಂದ ಇನ್ಸ್ಪೈರ್ ಆಗಿದೆ. ಇದನ್ನು ಕೈಂಡ್ ಆಫ್ ಸ್ಪಿನ್ ಆಫ್ ಅಥವಾ ಅದರ ಎಕ್ಸ್ಟೆನ್ಷನ್ ಅಂತ ಹೇಳಬಹುದು. ಮೂವಿ ತುಂಬಾ ಚೆನ್ನಾಗಿ ಮಾಡಲಾಗಿದೆ ಮತ್ತು ನೋಡಲು ಸಸ್ಪೆನ್ಸ್, ಹಾರರ್, ಮಿಸ್ಟರಿ ಎಲ್ಲವೂ ಸಿಗುತ್ತದೆ. ಈ ವಿಡಿಯೋ ಕೊನೆಯಲ್ಲಿ ನಾವು ಈ ಮೂವಿಯ ಥಿಯರೀಸ್, ಹಿಡನ್ ಡೀಟೇಲ್ಸ್ ಮತ್ತು ಬ್ಯಾಕ್ ರೂಮ್ಸ್ ಯೂನಿವರ್ಸ್ ಬಗ್ಗೆ ಮಾತಾಡೋಣ. ಮಧ್ಯದಲ್ಲೂ ಕೆಲವು ಇಂಪಾರ್ಟೆಂಟ್ ಡೀಟೇಲ್ಸ್ ಹೇಳುತ್ತೇನೆ, ಅದರಿಂದ ಕತೆ ಇನ್ನೂ ಇಂಟರೆಸ್ಟಿಂಗ್ ಆಗುತ್ತದೆ. ನೀವು ಬ್ಯಾಕ್ ರೂಮ್ಸ್ ಸೀರೀಸ್ನ ಎಕ್ಸ್ಪ್ಲನೇಷನ್ ಕೂಡ ಬೇಕು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. 5000 ಲೈಕ್ ಮತ್ತು 300 ಕಾಮೆಂಟ್ ಬಂದರೆ ಸೀರೀಸ್ ಎಕ್ಸ್ಪ್ಲನೇಷನ್ ಕೂಡ ಬರುತ್ತದೆ. ಹಾಗಾದರೆ ಈಗ ನೇರವಾಗಿ ಕತೆಗೆ ಹೋಗೋಣ. ಮೂವಿಯ ಆರಂಭದಲ್ಲಿ ನಾವು ನರೇಂದ್ರ ವಾರ್ನ್ ಎಂಬ ರಿಸರ್ಚರ್ ಅನ್ನು ನೋಡುತ್ತೇವೆ. ಅವನು ಏಸಿಂಕ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಪಾಯಿಂಟ್ ಆಫ್ ವ್ಯೂ ಮೂಲಕ ನಮಗೆ ಒಂದು ವಿಚಿತ್ರ ಜಾಗ ಕಾಣಿಸುತ್ತದೆ. ಅವನು ತನ್ನ ಕಂಪನಿಗಾಗಿ ಎಲ್ಲವನ್ನೂ ಕ್ಯಾಮರಾನಲ್ಲಿ ರೆಕಾರ್ಡ್ ಮಾಡುತ್ತಿದ್ದ. ಆ ಜಾಗ ಖಾಲಿಯಾಗಿ ಕಾಣಿಸುತ್ತಿತ್ತು. ಎಲ್ಲೆಡೆ ರೂಮ್ಸ್ ಮಾತ್ರ ರೂಮ್ಸ್ ಇದ್ದವು. ಅದರಿಂದಲೇ ಈ ಮೂವಿಗೆ ಬ್ಯಾಕ್ ರೂಮ್ಸ್ ಎಂದು ಹೆಸರು ಯಾಕೆ ಬಂದಿದೆ ಅನ್ನೋದು ನಮಗೆ ಅರ್ಥವಾಗುತ್ತದೆ. ನರೇಂದ್ರ ಯಾರೋ ಅಥವಾ ಏನೋ ಒಂದು ಭಯಾನಕ ವಸ್ತುವಿನಿಂದ ಓಡುತ್ತಿದ್ದ. ಅವನು ರೇಡಿಯೋ ಬಳಿ ಹೋಗಿ ತನ್ನ ಟೀಮ್ಗೆ ಹೇಳುತ್ತಾನೆ, ಇವತ್ತು ನಾನು ತುಂಬಾ ದೂರ ಬಂದಿದ್ದೇನೆ. ಇದಕ್ಕಿಂತ ಮುಂದೆ ನಾನು ಎಂದಿಗೂ ಹೋಗಿರಲಿಲ್ಲ. ಆದರೆ ಇಲ್ಲಿ ನನ್ನ ಜೊತೆಗೆ ಇನ್ನೊಬ್ಬರು ಇದ್ದಾರೆ. ಅವನ ಧ್ವನಿಯಿಂದ ಅವನು ಎಷ್ಟು ಭಯಪಟ್ಟಿದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತಿತ್ತು. ಅಷ್ಟರಲ್ಲಿ ಏಕಾಏಕಿ ಒಂದು ಹಕ್ಕಿ ಕೆಳಗೆ ಬಿದ್ದು ಬಿಡುತ್ತದೆ. ಆ ಹಕ್ಕಿ ಇಲ್ಲಿ ಹೇಗೆ ಬಂದಿತ್ತು ಎಂದು ನರೇಂದ್ರ ಶಾಕ್ ಆಗುತ್ತಾನೆ. ಹಕ್ಕಿ ಹಾರುತ್ತಾ ಒಂದು ಡೋರ್ ಕಡೆ ಹೋಗುತ್ತದೆ. ನರೇಂದ್ರ ಕೂಡ ಅದೇ ಡೋರ್ ಮೂಲಕ ಮುಂದೆ ಹೋಗುತ್ತಾನೆ. ಆದರೆ ಸ್ವಲ್ಪ ದೂರ ಹೋದ ನಂತರ ಅವನಿಗೆ ಒಂದು ಶಾಡೋ ಫಿಗರ್ ಕಾಣಿಸುತ್ತದೆ. ಅದನ್ನು ನೋಡಿದ ತಕ್ಷಣ ಅವನು ಭಯದಿಂದ ಓಡಲು ಶುರು ಮಾಡುತ್ತಾನೆ. ಒಂದು ರೂಮ್ನಿಂದ ಇನ್ನೊಂದು ರೂಮ್ಗೆ ಹೋಗುತ್ತಾನೆ. ಆದರೆ ಈ ರೂಮ್ಸ್ಗೆ ಯಾವ ಅಂತ್ಯವೂ ಕಾಣಿಸುತ್ತಿರಲಿಲ್ಲ. ಕೊನೆಗೆ ನರೇಂದ್ರ ಒಂದು ಲಾಕ್ಡ್ ರೂಮ್ ಬಳಿ ಸಿಲುಕುತ್ತಾನೆ. ಹಿಂದಕ್ಕೆ ಓಡಲು ಪ್ರಯತ್ನಿಸಿದಾಗ ಅದೇ ಶಾಡೋ ಫಿಗರ್ ಅವನ ಮುಂದೆ ಬರುತ್ತದೆ. ಅವನ ಕ್ಯಾಮರಾ ಕೆಳಗೆ ಬೀಳುತ್ತದೆ. ನಮಗೆ ಅವನ ಕಿರುಚುವ ಧ್ವನಿ ಮಾತ್ರ ಕೇಳಿಸುತ್ತದೆ. ಇದರ ಅರ್ಥ ಆ ಶಾಡೋ ಫಿಗರ್ ಅವನ ಜೊತೆ ಏನೋ ಭಯಾನಕದ್ದು ಮಾಡಿತ್ತು. ನಂತರ ನಮಗೆ ಗೊತ್ತಾಗುತ್ತದೆ, ಈ ಎಲ್ಲವೂ ಒಂದು ಟೇಪ್ನಲ್ಲಿ ರೆಕಾರ್ಡ್ ಆಗಿತ್ತು ಮತ್ತು ಕೆಲವು ಜನರು ಅದನ್ನು ನೋಡುತ್ತಿದ್ದರು. ಆ ಟೇಪ್ ನೋಡುತ್ತಿದ್ದವರು ಶಾಕ್ ಆಗಿರುತ್ತಾರೆ. ನಂತರ ಕತ್ತೆ ಮೇರಿ ಕ್ಲೈನ್ ಎಂಬ ಥೆರಪಿಸ್ಟ್ ಕಡೆ ತಿರುಗುತ್ತದೆ. ಮೇರಿ ಒಬ್ಬ ಡಾಕ್ಟರ್ ಕೂಡ. ಅವಳು ತನ್ನ ಹಳೆಯ ಮನೆಗೆ ಬಂದಿದ್ದಳು, ಏಕೆಂದರೆ ಆ ಮನೆಯನ್ನು ಇಂದು ಡೆಮಾಲಿಷ್ ಮಾಡಲಾಗುತ್ತಿತ್ತು. ಮನೆ ಹೊರಗೆ ಕಾಂಕ್ರೀಟ್ ಮೇಲೆ ಮೇರಿ ಮತ್ತು ಅವಳ ತಾಯಿ ನೋರಾ ಕ್ಲೈನ್ ಅವರ ಹ್ಯಾಂಡ್ ಪ್ರಿಂಟ್ಸ್ ಇರುತ್ತವೆ. ಬಾಲ್ಯದಲ್ಲಿ ಮೇರಿ ತನ್ನ ತಾಯಿಯ ಜೊತೆ ಆ ಹ್ಯಾಂಡ್ ಪ್ರಿಂಟ್ಸ್ ಮಾಡಿದ್ದಳು. ನಂತರ ನಾವು ಕ್ಲಾರ್ಕ್ ಎಂಬ ವ್ಯಕ್ತಿಯನ್ನು ನೋಡುತ್ತೇವೆ. ಅವನಿಗೆ ಫರ್ನಿಚರ್ ಸ್ಟೋರ್ ಇದೆ. ಮೇರಿ ಅವನ ಥೆರಪಿಸ್ಟ್ ಆಗಿದ್ದಾಳೆ, ಏಕೆಂದರೆ ಕ್ಲಾರ್ಕ್ನ ಹೆಂಡತಿ ಅವನನ್ನು ಮನೆಯಿಂದ ಹೊರಹಾಕಿದ್ದಳು. ಮೇರಿ ಅವನಿಗೆ ಹೇಳುತ್ತಾಳೆ, ಮನುಷ್ಯರು ಒಂದೇ ತಪ್ಪು ಪ್ಯಾಟರ್ನ್ ಅನ್ನು ಮತ್ತೆ ಮತ್ತೆ ಫಾಲೋ ಮಾಡುತ್ತಾರೆ. ಅದರಿಂದ ಪಾಸ್ಟ್ ಅನ್ನು ಬಿಡಲು ಆಗುವುದಿಲ್ಲ. ತಮ್ಮ ತಪ್ಪನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಲು ಆಗುವುದಿಲ್ಲ. ಮೇರಿ ಅವನಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಹೇಳುತ್ತಿದ್ದಳು. ಆದರೆ ಕ್ಲಾರ್ಕ್ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಲೇಟ್ ಆಗಿ ಮನೆಗೆ ಬಂದೆ, ಡ್ರಿಂಕ್ ಮಾಡಿದ್ದೆ, ಗ್ಲಾಸ್ ಕೈಯಿಂದ ಬಿದ್ದು ಒಡೆದಿತ್ತು. ಅದರ ಶಬ್ದ ಕೇಳಿ ನನ್ನ ಹೆಂಡತಿ ಕೆಳಗೆ ಬಂದಳು. ನಂತರ ನಮ್ಮ ನಡುವೆ ಜಗಳವಾಯಿತು ಎಂದು ಹೇಳುತ್ತಾನೆ. ಮೇರಿ ಅವನಿಗೆ, ನನ್ನನ್ನು ನಿನ್ನ ಹೆಂಡತಿ ಎಂದು ಕಲ್ಪಿಸಿಕೋ, ಈಗ ಸಾರಿ ಹೇಳು ಎನ್ನುತ್ತಾಳೆ. ಆದರೆ ಕ್ಲಾರ್ಕ್ ಮತ್ತೆ ಬ್ಲೇಮ್ ತನ್ನ ಹೆಂಡತಿಯ ಮೇಲೆಯೇ ಹಾಕುತ್ತಾನೆ. ಕ್ಲಾರ್ಕ್ ಹೇಳುತ್ತಾನೆ, ಅವನ ಹೆಂಡತಿಗೆ ಲಾಯರ್ ಆಗಬೇಕು ಎನ್ನುವ ಕನಸು ಇತ್ತು, ಅದಕ್ಕೆ ಸ್ಕೂಲ್ ಫೀಸ್ ಅವನೇ ಕಟ್ಟುತ್ತಿದ್ದ. ಅವನ ಕೆಲಸ ಕಷ್ಟಕರವಾಗಿದ್ದರಿಂದ ಅವನು ಡ್ರಿಂಕ್ ಮಾಡುತ್ತಿದ್ದ. ನಿಜವಾಗಿ ಅವನು ಆರ್ಕಿಟೆಕ್ಟ್ ಆಗಬೇಕೆಂದುಕೊಂಡಿದ್ದ, ಆದರೆ ಜವಾಬ್ದಾರಿಗಳಿಂದ ಫರ್ನಿಚರ್ ಸ್ಟೋರ್ ಶುರು ಮಾಡಬೇಕಾಯಿತು. ಅವನ ಮಾತಿನ ಸಾರ ಏನೆಂದರೆ, ಅವನು ಎಲ್ಲದರ ಬ್ಲೇಮ್ ಹೊರಗಿನ ಪರಿಸ್ಥಿತಿಗಳ ಮೇಲೆ ಹಾಕುತ್ತಿದ್ದ, ಆದರೆ ತನ್ನ ತಪ್ಪನ್ನು ನೋಡುತ್ತಿರಲಿಲ್ಲ. ಸೆಷನ್ ಮುಗಿದ ನಂತರ ಕ್ಲಾರ್ಕ್ ತನ್ನ ಸ್ಟೋರ್ನಲ್ಲಿ ಅಡ್ವರ್ಟೈಸಿಂಗ್ ವಿಡಿಯೋ ಶೂಟ್ ಮಾಡುತ್ತಾನೆ. ಅವನ ಎಂಪ್ಲಾಯಿ ಬಾಬಿ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಕ್ಯಾಟ್ ಆ ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದರು. ಇಲ್ಲಿ ಒಂದು ಡೀಟೇಲ್ ಗಮನಿಸಬೇಕು. ಕ್ಲಾರ್ಕ್ ಸ್ಟೋರ್ ಲೋಗೋ ಒಂದು ಪೈರೇಟ್ ತರಹದ ಸಿಂಬಲ್ ಆಗಿರುತ್ತದೆ. ಇದನ್ನು ನೆನಪಿಟ್ಟುಕೊಳ್ಳಿ, ಮುಂದೆ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇರುತ್ತದೆ. ನಂತರ ಕ್ಲಾರ್ಕ್ ತನ್ನ ಎಲೆಕ್ಟ್ರಿಷಿಯನ್ ಫ್ರೆಂಡ್ ಅನ್ನು ಕರೆಸುತ್ತಾನೆ, ಏಕೆಂದರೆ ಬೇಸ್ಮೆಂಟ್ ಲೈಟ್ ಪದೇ ಪದೇ ಫ್ಲಿಕ್ಕರ್ ಆಗುತ್ತಿತ್ತು. ಕ್ಲಾರ್ಕ್ಗೆ ಬೇರೆ ಉಳಿಯಲು ಜಾಗ ಇರಲಿಲ್ಲ, ಆದ್ದರಿಂದ ಅವನು ಸ್ಟೋರ್ ಬೇಸ್ಮೆಂಟ್ನಲ್ಲೇ ಮಲಗುತ್ತಿದ್ದ. ಎಲೆಕ್ಟ್ರಿಷಿಯನ್ ಬಂದು ಫ್ಯೂಸ್ ಬಾಕ್ಸ್ ಚೆಕ್ ಮಾಡುತ್ತಾನೆ. ಅಲ್ಲಿ ಅವನಿಗೆ ವಿಚಿತ್ರ ವಿಷಯ ಕಾಣುತ್ತದೆ. ಹಾಫ್ ಸ್ವಿಚಸ್ ಸರಿಯಾಗಿದ್ದವು, ಆದರೆ ಉಳಿದ ಸ್ವಿಚಸ್ ಅಪ್ಸೈಡ್ ಡೌನ್ ಆಗಿದ್ದವು. ಅವು ಯಾವುದೋ ಬೇರೆ ಕನೆಕ್ಷನ್ಗೆ ಸೇರಿದಂತೆ ಕಾಣುತ್ತಿತ್ತು. ಕ್ಲಾರ್ಕ್ಗೂ ಅವುಗಳ ಬಗ್ಗೆ ಗೊತ್ತಿರಲಿಲ್ಲ. ಬಾಕ್ಸ್ ಕೂಡ ಓಪನ್ ಆಗುತ್ತಿರಲಿಲ್ಲ. ಬೇಸ್ಮೆಂಟ್ ಒಳಗೆ ಏನೋ ಮಿಸ್ಟೀರಿಯಸ್ ಆಗಿತ್ತು. ಎಲೆಕ್ಟ್ರಿಷಿಯನ್ ಉಳಿದ ಕೆಲಸ ಸರಿ ಮಾಡಿ ಹೋಗುತ್ತಾನೆ. ನಂತರ ಕತೆ ಮತ್ತೆ ಮೇರಿ ಕಡೆ ಬರುತ್ತದೆ. ಅವಳ ಮೌನ, ಅವಳ ಮುಖದ ಲೋನ್ಲಿನೆಸ್ ನೋಡಿದರೆ ಅವಳಿಗೂ ಪಾಸ್ಟ್ ಟ್ರಾಮಾ ಇದೆ ಎನ್ನುವುದು ತಿಳಿಯುತ್ತದೆ. ಐರನಿ ಏನೆಂದರೆ, ಅವಳು ಬೇರೆಯವರಿಗೆ ಪಾಸ್ಟ್ ಬಿಡು, ಲೈಫ್ ಇಂಪ್ರೂವ್ ಮಾಡು ಎಂದು ಹೇಳುತ್ತಾಳೆ.
ಆದರೆ ಅವಳ ಸ್ವಂತ ಲೈಫ್ ಕೂಡ ಅವಳ ಪೇಷಂಟ್ಸ್ ತರಹವೇ ಬ್ರೋಕನ್ ಆಗಿತ್ತು. ಅವಳಿಗೂ ಥೆರಪಿಸ್ಟ್ ಬೇಕಿತ್ತು, ಆದರೆ ಅವಳಿಗಾಗಿ ಯಾರೂ ಇರಲಿಲ್ಲ. ಇನ್ನೊಂದು ಕಡೆ ಕ್ಲಾರ್ಕ್ ಸ್ಟೋರ್ನಲ್ಲಿ ಟಿವಿ ನೋಡುತ್ತಿದ್ದ. ಅಕಸ್ಮಾತ್ ಟಿವಿ ಆಫ್ ಆಗುತ್ತದೆ, ಲೈಟ್ಸ್ ಫ್ಲಿಕ್ಕರ್ ಆಗುತ್ತವೆ. ಅವನು ಇರಿಟೇಟ್ ಆಗಿ ಕಾರ್ನಲ್ಲಿ ಹೊರಗೆ ಹೋಗುತ್ತಾನೆ. ಹೀಗೆ ಹೋಗುತ್ತಾ ತನ್ನ ಹಳೆಯ ಮನೆ ಬಳಿ ತಲುಪುತ್ತಾನೆ. ಅವನು ತನ್ನ ಹೆಂಡತಿಯ ಬಳಿ ಹೋಗಿ ಸಾರಿ ಹೇಳಿದ್ದರೆ ಎಲ್ಲವೂ ಸರಿಯಾಗಬಹುದಿತ್ತು, ಆದರೆ ಅವನಿಗೆ ಇನ್ನೂ ತನ್ನ ತಪ್ಪೇ ಇಲ್ಲ ಅನಿಸುತ್ತಿತ್ತು. ಮುಂದಿನ ದಿನ ಮೇರಿ ಒಬ್ಬ ತಾಯಿ ಮತ್ತು ಮಗುವಿನ ಬಾಂಡಿಂಗ್ ನೋಡಿದಾಗ ತನ್ನ ತಾಯಿಯನ್ನು ನೆನಪಿಸಿಕೊಳ್ಳುತ್ತಾಳೆ. ಅದಕ್ಕೆ ಕನೆಕ್ಟೆಡ್ ಟ್ರಾಮಾ ಕೂಡ ಅವಳಿಗೆ ಫ್ಲ್ಯಾಶ್ ಆಗುತ್ತದೆ. ಮತ್ತೊಂದು ಕಡೆ ಕ್ಲಾರ್ಕ್ ಸ್ಟೋರ್ನಲ್ಲಿ ಒಬ್ಬ ಕಸ್ಟಮರ್ ಕೂಡ ಇಲ್ಲ. ಅವನು ಬೋರ್ಡಮ್ ತಪ್ಪಿಸಲು ಪೇಪರ್ ಮೇಲೆ ಬಿಲ್ಡಿಂಗ್ ಡ್ರಾಯಿಂಗ್ ಮಾಡುತ್ತಾನೆ. ಇಲ್ಲಿ ಸೀನ್ ಸಿಂಬಲ್ ಆಗಿದೆ. ಕ್ಲಾರ್ಕ್ ಬಯಸಿದ್ದರೆ ಆರ್ಕಿಟೆಕ್ಟ್ ಆಗಬಹುದಿತ್ತು. ಈಗಲೂ ಅವನು ಕ್ರಿಯೇಟಿವ್ ಬ್ಲೂ ಪ್ರಿಂಟ್ ಮಾಡುತ್ತಾನೆ, ಆದರೆ ಅವನು ತನ್ನ ಪೊಟೆನ್ಷಿಯಲ್ ವೇಸ್ಟ್ ಮಾಡುತ್ತಿದ್ದ. ರಾತ್ರಿ ಕ್ಲಾರ್ಕ್ ಟಿವಿ ನೋಡುತ್ತಿದ್ದಾಗ ಟೆಕ್ನಿಕಲ್ ಗ್ಲಿಚ್ ಆಗುತ್ತದೆ. ಟಿವಿನಲ್ಲಿ ಒಂದು ರೂಮ್ನ ಇಮೇಜ್ ಕಾಣಿಸುತ್ತದೆ. ಆ ರೂಮ್ ಹೊರಗೆ ಏನೋ ಶಾಡೋ ತರಹದ ವಸ್ತು ಇತ್ತು. ಟಿವಿ ಆಫ್ ಆದ ಮೇಲೆ ಕ್ಲಾರ್ಕ್ ಕೋಪದಿಂದ ಬೇಸ್ಮೆಂಟ್ಗೆ ಹೋಗುತ್ತಾನೆ. ಫ್ಯೂಸ್ ಬಾಕ್ಸ್ ಓಪನ್ ಮಾಡಿ ಸ್ವಿಚಸ್ ಆನ್ ಆಫ್ ಮಾಡುತ್ತಾನೆ, ಆದರೆ ಅದರಿಂದ ಸ್ಟೋರ್ ಲೈಟ್ಸ್ ಪರ್ಮನೆಂಟ್ ಆಫ್ ಆಗುತ್ತವೆ. ಮೇಲಕ್ಕೆ ಹೋಗುವಾಗ ಅವನ ಕಣ್ಣು ಬೇಸ್ಮೆಂಟ್ ವಾಲ್ನಲ್ಲಿ ಇದ್ದ ಸಣ್ಣ ಗ್ಯಾಪ್ ಮೇಲೆ ಬೀಳುತ್ತದೆ. ಆ ಗ್ಯಾಪ್ನ ಇನ್ನೊಂದು ಸೈಡ್ನಿಂದ ಲೈಟ್ ಬರುತ್ತಿತ್ತು. ಕ್ಲಾರ್ಕ್ ವಾಲ್ಗೆ ಕಿವಿ ಹಚ್ಚಿ ಸೌಂಡ್ ಕೇಳಲು ಪ್ರಯತ್ನಿಸುತ್ತಾನೆ. ಅಷ್ಟರಲ್ಲಿ ಶಾಕಿಂಗ್ಲಿ ಅವನು ವಾಲ್ ಆರ್ಟ್ ಪಾರ್ ಆಗುತ್ತಾನೆ, ಅದು ಯಾವುದೇ ತೊಂದರೆ ಇಲ್ಲದೆ. ಅಂದರೆ ಆ ವಾಲ್ ಅಲ್ಲಿ ಎಕ್ಸಿಸ್ಟ್ ಆಗಿಯೇ ಇಲ್ಲದಂತೆ. ಇನ್ನೊಂದು ಸೈಡ್ ಇದ್ದ ಜಾಗವೇ ಬ್ಯಾಕ್ ರೂಮ್ಸ್. ಇದು ಥರ್ಡ್ ಡೈಮೆನ್ಷನಲ್ ಇನ್ಫಿನಿಟ್ ಪ್ಲೇಸ್. ಇದರ ಯಾವುದೇ ಬೌಂಡರಿ ಇಲ್ಲ. ಮುಂದೆ ಹೋದಂತೆ ಹೊಸ ರೂಮ್ಸ್, ಹಾಲ್ಸ್, ಪ್ಲೇಸಸ್ ಸಿಗುತ್ತಲೇ ಇರುತ್ತವೆ. ಅರ್ಬನ್ ಲೆಜೆಂಡ್ ಪ್ರಕಾರ ಬ್ಯಾಕ್ ರೂಮ್ಸ್ ಸುಮಾರು 600 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಲಿಮಿಟ್ ಹೊಂದಿದೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ನರೇಂದ್ರ ಇದ್ದ ಜಾಗವೂ ಇದೇ ಬ್ಯಾಕ್ ರೂಮ್ಸ್. ಬ್ಯಾಕ್ ರೂಮ್ಸ್ ಒಳಗೆ ಎಂಟರ್ ಆಗುವ ವ್ಯಕ್ತಿಯ ಟ್ರಾಮಾ ಮತ್ತು ಮೆಮೊರೀಸ್ ಪ್ರಕಾರ ಅದು ತನ್ನ ರೂಪ ಬದಲಿಸುತ್ತದೆ. ಕ್ಲಾರ್ಕ್ ಎಂಟರ್ ಆದ ಜಾಗ ಖಾಲಿ ಫರ್ನಿಚರ್ ಸ್ಟೋರ್ ತರಹ ಕಾಣಿಸುತ್ತಿತ್ತು, ಏಕೆಂದರೆ ಅವನ ರಿಯಲ್ ಲೈಫ್ ಕೂಡ ಫರ್ನಿಚರ್ ಸ್ಟೋರ್ಗೆ ಕನೆಕ್ಟೆಡ್ ಆಗಿತ್ತು. ಆ ಜಾಗ ಅವನ ಮೆಮೊರಿಯನ್ನು ಕಾಪಿ ಮಾಡಿಕೊಂಡಿತ್ತು. ಕ್ಲಾರ್ಕ್ ಕ್ಯೂರಿಯಾಸಿಟಿಯಿಂದ ಆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲು ಶುರು ಮಾಡುತ್ತಾನೆ. ಎಲ್ಲೆಡೆ ಎಂಪ್ಟಿ ಹಾಲ್ಸ್ ಮತ್ತು ರೂಮ್ಸ್. ಆದರೆ ಅವನಿಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ನಲ್ಲಿ ಈ ವೆಲ್ಕಮ್ ಎಂದು ಹೇಳುವ ವಾಯ್ಸ್ ಕೇಳಿಸುತ್ತದೆ. ಆ ವಾಯ್ಸ್ ಫಾಲೋ ಮಾಡಿದಾಗ ಅದು ಒಂದು ಅಡ್ವರ್ಟೈಸಿಂಗ್ ಬೋರ್ಡ್ನಿಂದ ಬರುತ್ತಿದೆ ಎಂದು ಗೊತ್ತಾಗುತ್ತದೆ. ಆ ಬೋರ್ಡ್ನಲ್ಲಿ ಸ್ಪೀಕರ್ ಇತ್ತು. ಅದು ಒಂದು ರೂಮ್ ಮುಂದೆ ಇತ್ತು ಮತ್ತು ಆ ರೂಮ್ ಒಳಗೆ ಕ್ಯಾಮರಾ ಇತ್ತು. ಇದೇ ಕ್ಯಾಮರಾ POV. ಕ್ಲಾರ್ಕ್ ಟಿವಿ ಗ್ಲಿಚ್ನಲ್ಲಿ ನೋಡಿದ್ದ ಆ ಕ್ಯಾಮರಾ ಕೆಳಗೆ ಒಂದು ಡೋರ್ ಇತ್ತು. ಆ ಡೋರ್ನ ಇನ್ನೊಂದು ಸೈಡ್ಗೆ ಅಡ್ವರ್ಟೈಸಿಂಗ್ ಬೋರ್ಡ್ ವೈರ್ ಹೋಗುತ್ತಿತ್ತು, ಆದರೆ ಡೋರ್ ಓಪನ್ ಆಗುತ್ತಿರಲಿಲ್ಲ. ಕ್ಲಾರ್ಕ್ ಹಿಂದಿರುಗುವಾಗ ವಾಲ್ ಕೆಳಗೆ ಒಂದು ಪೇಪರ್ ಸಿಗುತ್ತದೆ. ಅದು ಒಂದು ನ್ಯಾರೋ ವೆಂಟ್ ತರಹದ ಪ್ಯಾಸೇಜ್ ಮೂಲಕ ಡೋರ್ ಕೆಳಗೆ ಸಿಕ್ಕಿಕೊಂಡಿತ್ತು. ಡೋರ್ ಓಪನ್ ಮಾಡಿದ ನಂತರ ಕ್ಲಾರ್ಕ್ಗೆ ಒಂದು ಬ್ಯಾಗ್ ಸಿಗುತ್ತದೆ. ಅದರೊಳಗೆ ಹಲವಾರು ವಿಡಿಯೋ ಟೇಪ್ಸ್ ಮತ್ತು ಏಸಿಂಗ್ ಕಂಪನಿ ಎಂಪ್ಲಾಯಿ ID ಕಾರ್ಡ್ ಇತ್ತು. ಆ ID ಕಾರ್ಡ್ ಬಹುಶಃ ನರೇಂದ್ರದ್ದಾಗಿರಬಹುದು. ಏಸಿಂಕ್ ಅಂದರೆ ಯೂಟ್ಯೂಬ್ ಬ್ಯಾಕ್ ರೂಮ್ಸ್ ಸೀರೀಸ್ನಲ್ಲಿ ಲಿಮಿನಲ್ ಸ್ಪೇಸ್ ಅನ್ನು ಆಕ್ಸಿಡೆಂಟಲಿ ಕ್ರಿಯೇಟ್ ಮಾಡಿದ ಫಿಕ್ಷನಲ್ ಕಂಪನಿ. ಬ್ಯಾಕ್ ರೂಮ್ಸ್ ಮೊದಲಿಗೆ 2022 ಯೂಟ್ಯೂಬ್ ಸೀರೀಸ್ ಆಗಿತ್ತು. ಅದರಲ್ಲಿ ಏಸಿಂಕ್ ರಿಯಲ್ ವರ್ಲ್ಡ್ ತರಹ ಕಾಣುವ ಇನ್ನೊಂದು ಡೈಮೆನ್ಷನ್ ಪೋರ್ಟಲ್ ಓಪನ್ ಮಾಡಲು ಎಕ್ಸ್ಪೆರಿಮೆಂಟ್ ಮಾಡಿತ್ತು. ಆದರೆ ಅದೇ ಸಮಯದಲ್ಲಿ ಭೂಕಂಪ ಬಂದ ಕಾರಣ ರಿಯಾಲಿಟಿಯಲ್ಲಿ ಒಂದು ಹೋಲ್ ಉಂಟಾಯಿತು. ಅದರಿಂದ ಲಿಮಿನಲ್ ರಿಯಾಲಿಟಿ ಕ್ರಿಯೇಟ್ ಆಯಿತು. ಮೊದಲಿಗೆ ಅದು ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಅಂತ ಕಾಣಿಸಿತು, ಆದರೆ ನಿಧಾನವಾಗಿ ಏಸಿಂಕ್ಗೆ ಗೊತ್ತಾಯಿತು ಅದು ಸಿಂಪಲ್ ಪ್ಯಾರಲಲ್ ಯೂನಿವರ್ಸ್ ಅಲ್ಲ, ಅದು ಲಿಮಿನಲ್ ಸ್ಪೇಸ್. ಅದರೊಳಗೆ ಪ್ರವೇಶಿಸುವವರ ಮೆಮೊರೀಸ್ ಮತ್ತು ಟ್ರಾಮಾ ಬಳಸಿ ಜಾಗ ತನ್ನನ್ನು ಬದಲಾಯಿಸುತ್ತದೆ. ಕ್ಲಾರ್ಕ್ ಇನ್ನೊಂದು ನ್ಯಾರೋ ಪ್ಯಾಸೇಜ್ ನೋಡುತ್ತಾನೆ ಮತ್ತು ಕ್ರಾಲ್ ಮಾಡಿ ಮತ್ತೊಂದು ರೂಮ್ಗೆ ಹೋಗುತ್ತಾನೆ. ಅಲ್ಲಿ ಶೂಸ್, ಸ್ಲಿಪ್ಪರ್ಸ್ ಫ್ಲೋರ್ ಜೊತೆ ಮರ್ಜ್ ಆಗಿದ್ದವು. ಬಹುಶಃ ಯಾರೋ ಅಲ್ಲಿ ಸಿಲುಕಿ ಹೊರಬರಲಾಗದೆ ಹೋಗಿರಬಹುದು. ಅಲ್ಲಿ ದೊಡ್ಡ ಟ್ರೋನ್ ಕೂಡ ಇತ್ತು, ಜೊತೆಗೆ ಒಂದು ಸ್ಮಾಲ್ ಡೋರ್. ಕ್ಲಾರ್ಕ್ ಸುತ್ತಲೂ ನೋಡುತ್ತಿರುವಾಗ ನ್ಯಾರೋ ಪ್ಲೇಸ್ನ ಇನ್ನೊಂದು ಸೈಟ್ನಿಂದ ಫುಟ್ ಸ್ಟೆಪ್ಸ್ ಸೌಂಡ್ ಕೇಳಿಸುತ್ತದೆ. ಅವನು ನೋಡಿದಾಗ ಅಲ್ಲಿ ಯಾರೋ ಇದ್ದರು. ಕ್ಲಾರ್ಕ್ ಭಯದಿಂದ ಸ್ಮಾಲ್ ಡೋರ್ ಓಪನ್ ಮಾಡಿ ಓಡುತ್ತಾನೆ. ಫರ್ನಿಚರ್ ಏರಿಯಾಗೆ ಬಂದು ರಿಯಲ್ ವರ್ಲ್ಡ್ಗೆ ಹೋಗುವ ಡೋರ್ ಹುಡುಕುತ್ತಾನೆ. ಮೊದಲು ಡೋರ್ ಸಿಗುವುದಿಲ್ಲ, ಆದ್ದರಿಂದ ಅವನು ಪ್ಯಾನಿಕ್ ಆಗುತ್ತಾನೆ. ಕೊನೆಗೆ ಡೋರ್ ಸಿಗುತ್ತದೆ. ಇದರಿಂದ ನಮಗೆ ಅರ್ಥವಾಗುತ್ತದೆ ವಾಲ್ನ ಒಂದು ಸ್ಪೆಸಿಫಿಕ್ ಸ್ಪಾಟ್ ಮೂಲಕ ಮಾತ್ರ ರಿಯಾಲಿಟಿ ಇಂದ ಬ್ಯಾಕ್ ರೂಮ್ಸ್ಗೆ ಹೋಗಬಹುದು ಮತ್ತು ಬ್ಯಾಕ್ ರೂಮ್ಸ್ ಇಂದ ರಿಯಾಲಿಟಿಗೆ ಮರಳಿ ಬರಬಹುದು. ಕ್ಲಾರ್ಕ್ ರಿಯಾಲಿಟಿಗೆ ಬಂದರೂ ಅವನ ಕ್ಯೂರಿಯಾಸಿಟಿ ಕಡಿಮೆಯಾಗುವುದಿಲ್ಲ. ಮತ್ತೆ ಒಳಗೆ ಹೋಗಿ ಒಂದು ಲ್ಯಾಂಪ್ ಸ್ಟ್ಯಾಂಡ್ ತೆಗೆದುಕೊಂಡು ಬರುತ್ತಾನೆ. ಅವನು ಕಂಡ ಎಂಟಿಟಿ ಹೊರಗೆ ಬಂದರೆ ಅದರ ಮೇಲೆ ಅಟ್ಯಾಕ್ ಮಾಡಲು ಅದನ್ನು ವೆಪನ್ ಆಗಿ ಇಟ್ಟುಕೊಳ್ಳುತ್ತಾನೆ. ಆ ರಾತ್ರಿ ಅವನು ವಾಲ್ ಮುಂದೆ ಕುಳಿತೇ ಇರುತ್ತಾನೆ. ಮುಂದಿನ ದಿನ ನಾವು ಫಿಲ್ ಎಂಬ ಡಾಕ್ಟರ್ ಅನ್ನು ನೋಡುತ್ತೇವೆ. ಅವನು ಕ್ಯಾಮರಾ ಒಳಗೆ ರೆಕಾರ್ಡ್ ಆಗಿದ್ದ ಕ್ಲಾರ್ಕ್ ಫುಟೇಜ್ ನೋಡುತ್ತಿದ್ದ. ಫಿಲ್ ಕೂಡ ಏಸಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅಂದರೆ ಬೇಸ್ಮೆಂಟ್ನಲ್ಲಿ ನಡೆದ ವೈರಿಂಗ್ ಚೇಂಜಸ್ ಮತ್ತು ಅಪ್ಸೈಡ್ ಡೌನ್ ಸ್ವಿಚಸ್ ಎಲ್ಲವೂ ಏಸಿಂಗ್ ಕೆಲಸವೇ ಆಗಿರಬಹುದು. ಬಹುಶಃ ಅವರು ಕ್ಲಾರ್ಕ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುತ್ತಿದ್ದಿರಬಹುದು. ಅವರಿಗೆ ಈ ಲಿಮಿನಲ್ ಸ್ಪೇಸ್ ಮತ್ತು ಬ್ಯಾಕ್ ರೂಮ್ಸ್ ನೇಚರ್ ಏನು ಎಂಬುದನ್ನು ತಿಳಿದುಕೊಳ್ಳಬೇಕಿತ್ತು. ಕ್ಲಾರ್ಕ್ ಮೇರಿ ಬಳಿ ಹೋಗಿ ತನ್ನ ಜೊತೆ ನಡೆದ ಎಲ್ಲವನ್ನೂ ಹೇಳುತ್ತಾನೆ. ತಾನು ಮಾಡಿದ ಮ್ಯಾಪ್ ಕೂಡ ತೋರಿಸುತ್ತಾನೆ.
ಆದರೆ ಮೇರಿಗೆ ಅವನು ಮತ್ತೆ ಹೆಚ್ಚು ಡ್ರಿಂಕ್ ಮಾಡುತ್ತಿದ್ದಾನೆ ಅನ್ನಿಸುತ್ತದೆ. ಕ್ಲಾರ್ಕ್ ಅವಳಿಗೆ ಬ್ಯಾಕ್ ರೂಮ್ಸ್ ವಿವರಿಸಲು ಯತ್ನಿಸುತ್ತಾನೆ. ಆದರೆ ಅದನ್ನು ಹೇಳುವುದು ತುಂಬಾ ಕಷ್ಟ. ಎಂದಿಗೂ ಡಾಗ್ ನೋಡದವನಿಗೆ ಡಾಗ್ ಹೇಗಿರುತ್ತದೆ ಎಂದು ವಿವರಿಸುವಂತಿತ್ತು. ತೋರಿಸದೆ ಸಂಪೂರ್ಣವಾಗಿ ಅರ್ಥಮಾಡಿಸುವುದು ಇಂಪಾಸಿಬಲ್. ಮೇರಿ ನಂಬದ ಕಾರಣ ಕ್ಲಾರ್ಕ್ ರೂಫ್ ಜೊತೆ ಹೋಗುತ್ತೇನೆ. ನಂತರ ಮೇರಿ ಅವನಿಗೆ ಸಾರಿ ಹೇಳಬೇಕು ಎಂದು ಹೇಳುತ್ತಾನೆ. ಅವನು ಕ್ಷಮೆ ಕೇಳಿಸುವ ವಿಷಯದಲ್ಲಿ ಅಬ್ಸೆಸ್ಡ್ ಆಗಿದ್ದ. ನಂತರ ಕ್ಲಾರ್ಕ್ ಬಾಬಿ ಮತ್ತು ಕ್ಯಾಟ್ ಬಳಿ ಹೋಗಿ ರಾತ್ರಿ ಸ್ಟೋರ್ನಲ್ಲಿ ಉಳಿದು ತನ್ನಿಗೆ ಹೆಲ್ಪ್ ಮಾಡಲು ಹೇಳುತ್ತಾನೆ. ಡಬಲ್ ಪೇಮೆಂಟ್ ಕೊಡುತ್ತೇನೆ ಎಂದು ಕನ್ವಿನ್ಸ್ ಮಾಡುತ್ತಾನೆ. ರಾತ್ರಿ ಇಬ್ಬರು ಕ್ಯಾಮರಾ ಜೊತೆ ಬೇಸ್ಮೆಂಟ್ಗೆ ಬರುತ್ತಾರೆ. ಕ್ಲಾರ್ಕ್ ವಾಲ್ ಆಚೆ ಇರುವ ಪ್ಲೇಸ್ ಬಗ್ಗೆ ಹೇಳುತ್ತಾನೆ. ಕ್ಯಾಟ್ ಮತ್ತು ಬಾಬಿ ನಂಬುವುದಿಲ್ಲ, ಭಯಪಡುತ್ತಾರೆ. ಆದರೆ ಕ್ಲಾರ್ಕ್ ಡೋರ್ ಸ್ಪಾಟ್ ಹೈಲೈಟ್ ಮಾಡಿ ವಾಲ್ ಆಚೆ ಹೋಗುತ್ತಾನೆ. ಬಾಬಿ ಕೂಡ ಅವನ ಹಿಂದೆ ಹೋಗುತ್ತಾನೆ. ಬಾಬಿಗೆ ಅದು ಇಂಟರೆಸ್ಟಿಂಗ್ ಆಗುತ್ತದೆ. ಆದರೆ ಕ್ಯಾಟ್ ಇನ್ನೂ ಹೆದರುತ್ತಾಳೆ. ಬಾಬಿ ಅವಳನ್ನು ಕನ್ವಿನ್ಸ್ ಮಾಡಿ ಒಳಗೆ ಕರೆದುಕೊಂಡು ಬರುತ್ತಾನೆ. ಮೂವರು ಒಂದು ರೂಮ್ಗೆ ಹೋಗುತ್ತಾರೆ. ಅಲ್ಲಿ ಲಾಂಡ್ರಿ ಡೋರ್ ಇತ್ತು. ಕ್ಲಾರ್ಕ್ ಒಂದು ರೋಪ್ ಅನ್ನು ಬೆಡ್ಗೆ ಕಟ್ಟುತ್ತಾನೆ. ಇನ್ನೊಂದು ಎಂಡ್ ಬಾಬಿಗೆ ಕಟ್ಟುತ್ತಾನೆ. ಬಾಬಿ ಕೆಳಗೆ ಹೋಗಿ ಎಲ್ಲವನ್ನೂ ರೆಕಾರ್ಡ್ ಮಾಡಬೇಕು ಎಂದು ಕ್ಲಾರ್ಕ್ ಹೇಳುತ್ತಾನೆ. ಪ್ಯಾಸೇಜ್ ತುಂಬಾ ಸ್ಟೀಪ್ ಆಗಿತ್ತು. ಕೆಳಗೆ ತುಂಬಾ ಆಳ ಇತ್ತು. ಬಾಬಿ ಕೆಳಗೆ ತಲುಪುತ್ತಾನೆ. ಅಲ್ಲಿ ಹಳೆಯ ಮತ್ತು ಡರ್ಟಿ ಕ್ಲೋತ್ಸ್ ಪೈಲ್ ಇತ್ತು. ಆ ಕ್ಲೋತ್ಸ್ ನಡುವೆ ಹ್ಯೂಮನ್ ಲೈಕ್ ಫಿಗರ್ ಕಾಣಿಸುತ್ತದೆ. ಆದರೆ ಬಾಬಿ ಗಮನಿಸುತ್ತಿಲ್ಲ. ಮುಂದೆ ಡಾರ್ಕ್ ರೂಮ್ ಇತ್ತು. ಲೈಟ್ಸ್ ಫ್ಲಿಕ್ಕರ್ ಆಗುತ್ತಿತ್ತು. ಕ್ಲಾರ್ಕ್ ಬೇಸ್ಮೆಂಟ್ ತರಹ. ಅಷ್ಟರಲ್ಲಿ ಬಾಬಿ ಯಾರನ್ನೋ ನೋಡಿ ಭಯಪಡುತ್ತಾನೆ. ಬಾಬಿ ತಕ್ಷಣ ಕ್ಲಾರ್ಕ್ಗೆ ನನ್ನನ್ನು ಮೇಲಕ್ಕೆ ಎಳೆ ಎಂದು ಕೂಗುತ್ತಾನೆ. ಕ್ಲಾರ್ಕ್ ಅವನನ್ನು ಮೇಲೆ ಎಳೆಯುತ್ತಾನೆ. ಬಾಬಿ ಕೆಳಗೆ ಯಾರನ್ನೋ ನೋಡಿದೆ ಎಂದು ಹೇಳುತ್ತಾನೆ ಮತ್ತು ರೋಪ್ ತೆಗೆಯಲು ಶುರು ಮಾಡುತ್ತಾನೆ. ಆದರೆ ಅಷ್ಟರಲ್ಲಿ ಲಾಂಡ್ರಿ ಪ್ಯಾಸೇಜ್ ಒಳಗಿಂದ ಯಾರೋ ಅದೇ ರೋಪ್ ಅನ್ನು ಎಳೆಯುತ್ತಾರೆ. ಬಾಬಿ ಕೂಡ ಅದರ ಜೊತೆ ಕೆಳಗೆ ಎಳೆಯಲ್ಪಡುತ್ತಾನೆ. ಕ್ಯಾಟ್ ಮತ್ತು ಕ್ಲಾರ್ಕ್ ಅವನನ್ನು ಉಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ಆ ಎಂಟಿಟಿ ತುಂಬಾ ಪವರ್ಫುಲ್ ಆಗಿತ್ತು. ರೋಪ್ನ ಇನ್ನೊಂದು ಎಂಡ್ ಬೆಡ್ಗೆ ಕಟ್ಟಿದ್ದರಿಂದ ಬೆಡ್ ಕೂಡ ಕೆಳಗೆ ಎಳೆಯಲ್ಪಡುತ್ತದೆ. ಅದರ ಜೊತೆ ಕ್ಯಾಟ್ ಮತ್ತು ಕ್ಲಾರ್ಕ್ ಕೂಡ ಲಾಂಡ್ರಿ ರೂಮ್ ಒಳಗೆ ಹೋಗುತ್ತಾರೆ. ಕೆಳಗೆ ಬಾಬಿ ರಕ್ತ ಫ್ಲೋರ್ ಮೇಲೆ ಕಾಣುತ್ತದೆ. ಅವನನ್ನು ಎಳೆದ ಎಂಟಿಟಿ ಅವನನ್ನು ತೆಗೆದುಕೊಂಡು ಹೋಗಿತ್ತು. ಕ್ಯಾಟ್ ಬಾಬಿಯನ್ನು ಸೇವ್ ಮಾಡಲು ಅದರ ಹಿಂದೆ ಹೋಗುತ್ತಾಳೆ. ಕ್ಲಾರ್ಕ್ ಬಾಬಿ ಕ್ಯಾಮರಾ ಎತ್ತಿಕೊಂಡು ಮತ್ತೊಂದು ದಿಕ್ಕಿಗೆ ಓಡುತ್ತಾನೆ. ಓಡುತ್ತಾ ಅವನು ಕ್ರಿಸ್ಮಸ್ ಟ್ರೀ ಬಳಿ ತಲುಪುತ್ತಾನೆ. ಅಲ್ಲಿ ವೀಲ್ ಚೇರ್ ಮೇಲೆ ಕುಳಿತ ವ್ಯಕ್ತಿ ಮತ್ತು ವಿಚಿತ್ರ ಮಹಿಳೆ ಕಾಣಿಸುತ್ತಾರೆ. ಕ್ಲಾರ್ಕ್ ಅವರನ್ನು ನೋಡಿ ಭಯದಿಂದ ಓಡುತ್ತಾನೆ. ಮತ್ತೊಂದು ಜಾಗಕ್ಕೆ ತಲುಪಿದಾಗ ಕ್ಯಾಟ್ ಧ್ವನಿ ಕೇಳುತ್ತದೆ. ಆದರೆ ಅವಳು ಕಾಣಿಸುವುದಿಲ್ಲ. ಕ್ಲಾರ್ಕ್ ಕ್ಯಾಮರಾ ಟೇಬಲ್ ಮೇಲೆ ಇಟ್ಟು ಕ್ಯಾಟ್ ಹುಡುಕುತ್ತಾನೆ. ಅವಳ ಧ್ವನಿ ವಾಲ್ ಹಿಂದೆ ಬರುತ್ತಿತ್ತು. ಕ್ಯಾಟ್ ಹೇಳುತ್ತಾಳೆ ಅವಳು ಗ್ಲಾಸ್ ಮುಂದೆ ನಿಂತಿದ್ದಾಳೆ. ಆದರೆ ಕ್ಲಾರ್ಕ್ಗೆ ಅಲ್ಲಿ ಗ್ಲಾಸ್ ಬದಲು ವಾಲ್ ಮಾತ್ರ ಕಾಣುತ್ತಿತ್ತು. ಇದರಿಂದ ನಮಗೆ ತಿಳಿಯುತ್ತದೆ ಬ್ಯಾಕ್ ರೂಮ್ಸ್ ಒಳಗೆ ಪ್ರತಿ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಬೇರೆ. ಕ್ಯಾಟ್ ಕ್ಲಾರ್ಕ್ ಅನ್ನು ನೋಡಬಲ್ಲಳು. ಆದರೆ ಕ್ಲಾರ್ಕ್ ಅವಳನ್ನು ನೋಡಲು ಆಗುತ್ತಿರಲಿಲ್ಲ. ಅಷ್ಟರಲ್ಲಿ ಯಾರೋ ಕ್ಯಾಮರಾ ಎತ್ತುತ್ತಾರೆ. ಕ್ಯಾಟ್ ಕ್ಲಾರ್ಕ್ ಅನ್ನು ವಾರ್ನ್ ಮಾಡುತ್ತಾಳೆ. ಕ್ಲಾರ್ಕ್ ಹಿಂದಕ್ಕೆ ತಿರುಗುತ್ತಿದ್ದಂತೆಯೇ ಸೀನ್ ಕಟ್ ಆಗುತ್ತದೆ. ನಂತರ ಮೇರಿ ಒಂದು ಡ್ರೀಮ್ ನೋಡುತ್ತಾಳೆ. ಅದರಿಂದ ಅವಳ ತಾಯಿ ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ದರು. ಅಗೋರಾಫೋಬಿಯಾ ಮತ್ತು ಪ್ಯಾರನಾಯ ಇದ್ದವು ಎಂದು ತಿಳಿಯುತ್ತದೆ. ಮೇರಿ ತಾಯಿ ಅವಳನ್ನು ರೂಮ್ ಹೊರಗೆ ಹೋಗಲು ಬಿಡುತ್ತಿರಲಿಲ್ಲ. ವಿಂಡೋಸ್ ಕೂಡ ಕವರ್ ಮಾಡಿ ಹೊರಗೆ ನೋಡಲು ಬಿಡುತ್ತಿರಲಿಲ್ಲ. ಅಂದರೆ ಮೇರಿಗೂ ಹೊರ ಜಗತ್ತಿನ ಬಗ್ಗೆ ಭಯ ಬೆಳೆದಿತ್ತು. ಮೇರಿ ಎದ್ದಾಗ ಟೆಲಿಫೋನ್ನಲ್ಲಿ ಕ್ಲಾರ್ಕ್ ವಾಯ್ಸ್ ಮೇಲ್ ಇತ್ತು. ಅವನು ಹೇಳುತ್ತಾನೆ, ನನಗೆ ನನ್ನ ಪೀಸ್ ಸಿಕ್ಕಿದೆ. ನಾನು ಮತ್ತೆ ಹಿಂದಿರುಗುವುದಿಲ್ಲ. ಮೇರಿಗೆ ಆತಂಕವಾಗುತ್ತದೆ. ಕ್ಲಾರ್ಕ್ ಏನಾದರೂ ತಪ್ಪು ಮಾಡಿದ್ದಾನಾ ಎಂದು ನೋಡಲು ಅವಳು ಸ್ಟೋರ್ಗೆ ಹೋಗುತ್ತಾಳೆ. ಇನ್ನೊಂದು ಕಡೆ ಫಿಲ್ ತನ್ನ ಫ್ಯಾಮಿಲಿ ಜೊತೆ ಟಿವಿ ನೋಡುತ್ತಿದ್ದಾನೆ. ಟಿವಿ ಮೇಲೆ ಕ್ಲಾರ್ಕ್ ಸ್ಟೋರ್ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅವನು ಶಾಕ್ ಆಗುತ್ತಾನೆ. ಬಹುಶಃ ಇದೇ ಅಡ್ವರ್ಟೈಸ್ಮೆಂಟ್ ನೋಡಿ ಫಿಲ್ಗೆ ಬ್ಯಾಕ್ ರೂಮ್ಸ್ ಎಂಟ್ರನ್ಸ್ ಕ್ಲಾರ್ಕ್ ಬೇಸ್ಮೆಂಟ್ನಲ್ಲಿ ಇರಬಹುದು ಎಂದು ಗೊತ್ತಾಯ್ತಿರಬಹುದು. ನಂತರ ಎಸಿಂಕ್ ಜನರು ಅಲ್ಲಿ ವೈರಿಂಗ್ ಚೇಂಜಸ್, ಕ್ಯಾಮರಾ, ಬೋರ್ಡ್ ಮತ್ತು ಟ್ರ್ಯಾಪ್ ಸೆಟ್ ಮಾಡಿರಬಹುದು. ಮೀನ್ ವೈಲ್ ಮೇರಿ ಸ್ಟೋರ್ ಬೇಸ್ಮೆಂಟ್ಗೆ ಹೋಗುತ್ತಾಳೆ. ವಾಲ್ ಮೇಲೆ ಕ್ಲಾರ್ಕ್ ಡೋರ್ ಐಟ್ ಲೈನ್ ಡ್ರಾ ಮಾಡಿದ್ದನು. ಮೇರಿ ಧೈರ್ಯ ಮಾಡಿ ವಾಲ್ ಟಚ್ ಮಾಡುತ್ತಾಳೆ. ಅವಳ ಕೈ ವಾಲ್ ಆರ್ಟ್ ಪಾರ್ ಹೋಗುತ್ತದೆ. ಅವಳು ಭಯಪಟ್ಟರೂ ಕ್ಯೂರಿಯಸ್ ಆಗುತ್ತಾಳೆ ಮತ್ತು ಒಳಗೆ ಹೋಗುತ್ತಾಳೆ. ಈಗ ಕ್ಲಾರ್ಕ್ ಮಾತು ನಿಜ ಎಂಬುದು ಅವಳಿಗೆ ಗೊತ್ತಾಗುತ್ತದೆ. ಆದರೆ ವಿಚಿತ್ರ ಏನೆಂದರೆ ಅಲ್ಲಿ ಫರ್ನಿಚರ್ ಕಾಣಿಸುತ್ತಿರಲಿಲ್ಲ. ಕ್ಲಾರ್ಕ್ ಹುಡುಕುತ್ತಾ ಹೋಗುವಾಗ ಮೇರಿ ಟಿವಿ ರೂಮ್ ತಲುಪುತ್ತಾಳೆ. ಅಲ್ಲಿ ಅಡ್ವರ್ಟೈಸಿಂಗ್ ಬೋರ್ಡ್ ಇಲ್ಲ. ಡೋರ್ ಫರ್ನಿಚರ್ ಮೂಲಕ ಬ್ಲಾಕ್ ಆಗಿತ್ತು. ಮೇರಿ ಇನ್ನಷ್ಟು ಮುಂದೆ ಹೋದಾಗ ವಾಲ್ ಮೇಲೆ ಡ್ರಾಯಿಂಗ್ಸ್ ಕಾಣುತ್ತವೆ. ಅದರಲ್ಲಿ ಪೈರೇಟ್ ತರಹದ ಡೆಮೋನಿಕ್ ಫಿಗರ್ ಇತ್ತು. ಅದು ಯಾರನ್ನೋ ಕೈಯಲ್ಲಿ ಎತ್ತಿಕೊಂಡಿತ್ತು. ನಿಮಗೆ ನೆನಪಿದ್ದರೆ ಕ್ಲಾರ್ಕ್ ಸ್ಟೋರ್ ಲೋಗೋ ಕೂಡ ಇದೇ ಪೈರೇಟ್ ಸಿಂಬಲ್. ಅಷ್ಟರಲ್ಲಿ ಕ್ಲಾರ್ಕ್ ಅಲ್ಲಿ ಕಾಣಿಸಿಕೊಂಡು ಮೇರಿಗೆ ಹೇಳುತ್ತಾನೆ, ಬ್ಯಾಕ್ ರೂಮ್ಸ್ ಅಂದರೆ ಇದ್ದ ಈಗಿರುವ ಮುಂದೆ ಇರಬಹುದಾದ ಎಲ್ಲ ಜಾಗಗಳ ಆರ್ಕೈವ್. ಅದು ಟೈಮ್ ಲೈನ್ಸ್ ಮತ್ತು ಮೆಮೊರೀಸ್ನ ಅನ್ಲಿಮಿಟೆಡ್ ಕಲೆಕ್ಷನ್. ಮೇರಿಗೆ ಹಾಲ್ನಿಂದ ಒಂದು ಸೌಂಡ್ ಕೇಳುತ್ತದೆ. ಅದು ಬಾಬಿಯನ್ನು ಎಳೆದ ಎಂಟಿಟಿ ಆಗಿತ್ತು. ಕ್ಲಾರ್ಕ್ ಅವಳಿಗೆ ಕಾಮ್ ಇರಲು ಹೇಳುತ್ತಾನೆ. ನಂತರ ಮೇರಿ ಹತ್ತಿರ ಬಂದು ಅವಳನ್ನು ಚೋಕ್ ಮಾಡಿ ಅನ್ಕಾನ್ಶಸ್ ಮಾಡುತ್ತಾನೆ.
ಮೇರಿ ಫ್ಲಾಶ್ ಬ್ಯಾಕ್ನಲ್ಲಿ ಅವಳ ತಾಯಿಯ ಮೆಂಟಲ್ ಹೆಲ್ತ್ ತುಂಬಾ ಕೆಟ್ಟಿತ್ತು. ನಂತರ ಅವಳನ್ನು ಮೆಂಟಲ್ ಹಾಸ್ಪಿಟಲ್ಗೆ ಕಳುಹಿಸಲಾಯಿತು ಎಂದು ಕಾಣುತ್ತದೆ. ಅದರ ನಂತರ ಮೇರಿ ಒಬ್ಬಳೇ ತನ್ನ ಜೀವನವನ್ನು ಹ್ಯಾಂಡಲ್ ಮಾಡಬೇಕಾಯಿತು. ಬ್ಯಾಕ್ ರೂಮ್ಸ್ ಒಳಗೆ ಮೇರಿ ಮನೆಗೆ ಒಂದೇ ರೆಪ್ಲಿಕಾ ಅಲ್ಲ, ಬೇರೆ ಬೇರೆ ಕಾಲಗಳ ಹಲವಾರು ರೆಪ್ಲಿಕಾಸ್ ಇದ್ದವು. ಅಂದರೆ ಈಗ ಮೇರಿ ಮೆಮೊರೀಸ್ ಮತ್ತು ಟ್ರಾಮಾ ಕೂಡ ಆ ಜಾಗದ ಭಾಗವಾಗಿವೆ. ಮೇರಿಗೆ ಪ್ರಜ್ಞೆ ಬಂದಾಗ ಅವಳ ಮುಂದೆ ಡಿಸ್ಫಿಗರ್ಡ್ ಫೇಸ್ ಇರುವ ಒಬ್ಬ ದಪ್ಪ ವ್ಯಕ್ತಿ ಕುಳಿತಿದ್ದ, ಜೊತೆಗೆ ಅಜ್ಞಾತ ಫೇಸ್ ಇರುವ ಲೇಡಿ ಮತ್ತು ವೀಲ್ ಚೇರ್ ಮ್ಯಾನ್ ಕೂಡ ಇದ್ದರು. ಕ್ಲಾರ್ಕ್ ಹೇಳುತ್ತಾನೆ, ಇವರೆಲ್ಲ ಬ್ಯಾಕ್ ರೂಮ್ಸ್ನಲ್ಲಿ ಟ್ರ್ಯಾಪ್ಡ್ ಆದ ಜನರ ರೆಪ್ಲಿಕಾಸ್. ಈ ರೆಪ್ಲಿಕಾಸ್ ಅನ್ನು ಸ್ಟಿಲ್ ಲೈಫ್ ಎಂದು ಕರೆಯುತ್ತಾರೆ. ಬ್ಯಾಕ್ ರೂಮ್ಸ್ ತುಂಬಾ ದೊಡ್ಡದಾದ್ದರಿಂದ ಅದು ಜನರನ್ನು ರಿಮೆಂಬರ್ ಮಾಡುತ್ತದೆ, ಆದರೆ ಪರ್ಫೆಕ್ಟ್ ಆಗಿ ಅಲ್ಲ. ಸಮಯದೊಂದಿಗೆ ಅವರ ಕಾಪೀಸ್ ಡಿಸ್ಫಿಗರ್ಡ್, ಕ್ರಿಕೆಟ್ ಮತ್ತು ಸ್ಟ್ರೇಂಜ್ ಆಗುತ್ತವೆ. ಅವರಿಗೆ ಪೇನ್, ಹ್ಯಾಪಿನೆಸ್, ಫಿಯರ್, ಸ್ಯಾಡ್ನೆಸ್ ಯಾವುದೂ ಫೀಲ್ ಆಗುವುದಿಲ್ಲ. ಅವರು ಸಿಂಪ್ಲಿ ಎಕ್ಸಿಸ್ಟ್ ಮಾಡುತ್ತಾರೆ. ಕ್ಲಾರ್ಕ್ ಎಕ್ಸಾಂಪಲ್ ತೋರಿಸಲು ಆ ದಪ್ಪ ವ್ಯಕ್ತಿಯ ಕುತ್ತಿಗೆಯಲ್ಲಿ ನೈಫ್ ಟ್ಯಾಪ್ ಮಾಡುತ್ತಾನೆ. ಅವನಿಗೆ ಯಾವುದೇ ರಿಯಾಕ್ಷನ್ ಇಲ್ಲ. ಕ್ಲಾರ್ಕ್ ಹೇಳುತ್ತಾನೆ, ಈ ರೆಪ್ಲಿಕಾಸ್ ಅನ್ನು ತಿನ್ನಬಹುದು ಕೂಡ. ಅವನು ಆ ದಪ್ಪ ವ್ಯಕ್ತಿಯ ಹೊಟ್ಟೆಯಿಂದ ಬ್ರೆಡ್ ತರಹದ ವಸ್ತು ತೆಗೆದು ಪ್ಲೇಟ್ಸ್ಗೆ ಸರ್ವ್ ಮಾಡುತ್ತಾನೆ. ನಮಗೆ ಕ್ಯಾಟ್ ಬಾಡಿ ಫ್ರಿಜ್ ಒಳಗೆ ಇಟ್ಟಿರುವುದು ಕೂಡ ಕಾಣುತ್ತದೆ, ಏಕೆಂದರೆ ಕ್ಯಾಟ್ ಅಲ್ಲಿಂದ ಹೊರಹೋಗಲು ಬಯಸುತ್ತಿದ್ದಳು. ನಂತರ ಕ್ಲಾರ್ಕ್ ಮೇರಿಗೆ ಮತ್ತೆ ತನ್ನ ಹೆಂಡತಿಯ ರೋಲ್ ಮಾಡು ಎಂದು ಹೇಳುತ್ತಾನೆ. ಮೊದಲು ಡಿಸ್ಫಿಗರ್ಡ್ ಲೇಡಿ ಸ್ಕ್ಯಾಲ್ಪ್ ತೆಗೆದು ಮೇರಿ ತಲೆಯ ಮೇಲೆ ಇಡುತ್ತಾನೆ. ಕ್ಲಾರ್ಕ್ ಮೇರಿಯನ್ನು ತನ್ನ ವೈಫ್ ಎಂದು ಟ್ರೀಟ್ ಮಾಡಿ ಹೇಳುತ್ತಾನೆ, ನಾನು ಡ್ರಿಂಕ್ ಮಾಡಿ ಲೇಟ್ ಬಂದೆ. ಆದರೆ ಸಾರಿ ಹೇಳುವುದಿಲ್ಲ, ಏಕೆಂದರೆ ಮನೆ ನನ್ನದು. ಮೇರಿ ಅವನಿಗೆ ಸತ್ಯ ಹೇಳುತ್ತಾಳೆ. ಕ್ಲಾರ್ಕ್ ಬಿಗ್ಗೆಸ್ಟ್ ಮಿಸ್ಟೇಕ್ ಎಂದರೆ ಅವನು ತನ್ನ ತಪ್ಪನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ತನ್ನ ಡ್ರಿಂಕಿಂಗ್ ಹ್ಯಾಬಿಟ್ಗೆ ಜಾಬ್ ಬ್ಲೇಮ್ ಮಾಡಿದ, ಜಾಬ್ಗೆ ವರ್ಲ್ಡ್ ಮತ್ತು ವೈಫ್ ಬ್ಲೇಮ್ ಮಾಡಿದ, ಆರ್ಕಿಟೆಕ್ಟ್ ಆಗದಿದ್ದಕ್ಕೆ ಮತ್ತೆ ವೈಫ್ ಬ್ಲೇಮ್ ಮಾಡಿದ, ಹೊರ ಹಾಕಿದಾಗಲೂ ವೈಫ್ ಬ್ಲೇಮ್ ಮಾಡಿದ. ಮೇರಿ ಹೇಳುತ್ತಾಳೆ, ನಾನು ಕೂಡ ನಿನ್ನನ್ನು ಚೇಂಜ್ ಮಾಡಲಾರೆ. ಥೆರಪಿನಿಂದಲೂ ಪ್ರಯೋಜನ ಇಲ್ಲ. ನೀನು ನಿನಗೆ ಸರಿಯೇ ಎಂದು ಅನಿಸುತ್ತಿದ್ದರೆ ಹಾಗೆಯೇ ಇರು. ಈ ಮಾತು ಕೇಳಿ ಕ್ಲಾರ್ಕ್ಗೆ ತನ್ನ ತಪ್ಪು ಅರ್ಥವಾಗುತ್ತದೆ. ಆದರೆ ಅವನು ಬ್ಯಾಕ್ ರೂಮ್ಸ್ ಬಿಡಲು ಬಯಸುವುದಿಲ್ಲ, ಏಕೆಂದರೆ ಬಹಳ ಸಮಯದ ನಂತರ ಅವನಿಗೆ ಹೋಮ್ ತರಹದ ಜಾಗ ಸಿಕ್ಕಿತ್ತು. ಇಲ್ಲಿ ಅವನು ತನ್ನ ಮೆಮೊರಿ ಮೂಲಕ ಆರ್ಕಿಟೆಕ್ಟ್ ತರಹ ಎಲ್ಲವನ್ನೂ ಕ್ರಿಯೇಟ್ ಮಾಡಬಹುದು. ಮೇರಿ ಅವನಿಗೆ, ನೀನು ಇಲ್ಲೇ ಇರಬೇಕೆಂದರೆ ಇರು, ಆದರೆ ನನ್ನನ್ನು ಫ್ರೀ ಮಾಡಿ ಹೋಗಲು ಬಿಡು ಎನ್ನುತ್ತಾಳೆ. ಕ್ಲಾರ್ಕ್ ಅವಳನ್ನು ಬಿಡಲು ಮುಂದಾಗುತ್ತಾನೆ. ಅವನು ತನ್ನ ತಪ್ಪಿಗೆ ಜೆನ್ಯೂನ್ಲಿ ಅಶೇಮ್ಡ್ ಆಗಿದ್ದ, ಆದರೆ ಅದೇ ಸಮಯದಲ್ಲಿ ಡಿಸ್ಫಿಗರ್ಡ್ ಲೇಡಿ ಓಡಿ ಹೋಗುತ್ತಾಳೆ. ಅಲ್ಲಿ ಪೈರೇಟ್ ಎಂಟಿಟಿ ಬಂದಂತಾಗುತ್ತದೆ. ಇದು ಕ್ಲಾರ್ಕ್ನ ಈಗೋ, ಹೇಟ್, ಆಂಗರ್, ಟ್ರಾಮಾ ಮತ್ತು ಬ್ಯಾಡ್ ಮೆಮೊರೀಸ್ನ ಮ್ಯಾನಿಫೆಸ್ಟೇಷನ್ ಆಗಿತ್ತು. ಸ್ಟೋರ್ ಲೋಗೋ ಪೈರೇಟ್ ಆಗಿದ್ದರಿಂದ ಅದು ಅದೇ ರೂಪ ಪಡೆದಿತ್ತು. ಆದರೆ ಈ ಎಂಟಿಟಿ ಕೇವಲ ಕ್ಲಾರ್ಕ್ ಇಮೋಷನ್ಸ್ ಅಲ್ಲ, ಬ್ಯಾಕ್ ರೂಮ್ಸ್ಗೆ ಬಂದ ಅನೇಕ ಜನರ ನೆಗೆಟಿವ್ ಮೆಮೊರೀಸ್ ಸೇರಿ ಅದು ಇನ್ನೂ ದೊಡ್ಡ ರೂಪ ಪಡೆದಿತ್ತು. ಕ್ಲಾರ್ಕ್ ಅದಕ್ಕೆ ಹೇಳುತ್ತಾನೆ, ಎಲ್ಲವೂ ಓಕೆ, ನಾವು ಚೇಂಜ್ ಆಗಬೇಕಿಲ್ಲ. ಎಂಟಿಟಿಗೆ ಅರ್ಥವಾಗುತ್ತದೆ. ಕ್ಲಾರ್ಕ್ ಇಲ್ಲಿ ತನ್ನ ಇಚ್ಛೆಯಿಂದ ಇರಲು ಬಯಸುತ್ತಾನೆ, ಓಡಲು ಅಲ್ಲ. ಬಹುಶಃ ಎಂಟಿಟಿ ಮಕ್ಕಳಂತೆ ಜನರ ಜೊತೆ ಆಡಲು ಬಯಸುತ್ತದೆ. ಜನರು ಓಡಿದರೆ ಅದು ಅವರನ್ನು ಕೊಲ್ಲುತ್ತದೆ. ಕ್ಲಾರ್ಕ್ ಓಡುತ್ತಿರಲಿಲ್ಲ, ಅವನು ಇಲ್ಲಿ ಉಳಿಯಲು ಸಿದ್ಧನಾಗಿದ್ದ. ಆದ್ದರಿಂದ ಎಂಟಿಟಿ ಕಾಮ್ ಆಗುತ್ತದೆ. ಕ್ಲಾರ್ಕ್ ಹೀಲ್ ಆಗಿದ್ದಾನೆ, ಏಕೆಂದರೆ ಅವನು ತನ್ನ ತಪ್ಪು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾನೆ. ಎಂಟಿಟಿ ಅವನನ್ನು ಡ್ರಾಯಿಂಗ್ನಲ್ಲಿ ಇದ್ದಂತೆ ಕೈಯಲ್ಲಿ ಎತ್ತಿಕೊಳ್ಳುತ್ತದೆ. ನಂತರ ಅವನ ಕುತ್ತಿಗೆಯಲ್ಲಿ ಬೈಟ್ ಮಾಡಿ ಅವನನ್ನು ತಿನ್ನಲು ಶುರು ಮಾಡುತ್ತದೆ. ಮೇರಿ ತುಂಬಾ ಹೆದರಿ ಅಲ್ಲಿಂದ ಓಡಲು ಆರಂಭಿಸುತ್ತಾಳೆ. ಓಡುತ್ತಾ ಅವಳು ತನ್ನ ಬಾಲ್ಯದ ನೇಬರ್ ಹುಡ್ ರೆಪ್ಲಿಕಾ ತಲುಪುತ್ತಾಳೆ. ಎಂಟಿಟಿ ಮೇರಿ ಹಿಂದೆ ಬರುತ್ತಲೇ ಇರುತ್ತದೆ. ಮೇರಿ ಓಡುತ್ತಾ ಕ್ಲಾರ್ಕ್ ಸ್ಟೋರ್ ರೆಪ್ಲಿಕಾ ತಲುಪುತ್ತಾಳೆ. ಆದರೆ ಮುಂದೆ ಹೋಗಲು ದಾರಿ ಸಿಗುವುದಿಲ್ಲ. ಅಷ್ಟರಲ್ಲಿ ಎಂಟಿಟಿ ಕೂಡ ಅಲ್ಲಿಗೆ ಬರುತ್ತದೆ. ಮೇರಿ ಫೈಟ್ ಬ್ಯಾಕ್ ಮಾಡುತ್ತಾಳೆ. ಆ ಸಮಯದಲ್ಲಿ ಏಸಿಂಗ್ ಸೆಟ್ ಮಾಡಿದ ಟ್ರ್ಯಾಪ್ ಆಕ್ಟಿವೇಟ್ ಆಗುತ್ತದೆ. ಎಲ್ಲೆಡೆ ಅನ್ಕಾನ್ಶಸ್ ಗ್ಯಾಸ್ ತುಂಬಲು ಶುರುವಾಗುತ್ತದೆ. ಈ ಟ್ರ್ಯಾಪ್ ಅನ್ನು ಏಸಿಂಗ್ ತುಂಬಾ ಕ್ಲೆವರ್ ಆಗಿ ಸೆಟ್ ಮಾಡಿತ್ತು, ಕ್ಲಾರ್ಕ್ ಮತ್ತು ಎಂಟಿಟಿಯನ್ನು ಕ್ಯಾಪ್ಚರ್ ಮಾಡಲು. ಎಂಟಿಟಿ ವೀಕ್ ಆಗುತ್ತದೆ, ಆದರೆ ಮೇರಿಯನ್ನು ಕೊಲ್ಲಲು ಇನ್ನೂ ಪ್ರಯತ್ನಿಸುತ್ತಿದೆ. ಮೇರಿ ತನ್ನ ಚೈಲ್ಡ್ ಹುಡ್ ಹ್ಯಾಂಡ್ ಪ್ರಿಂಟ್ಸ್ ಇದ್ದ ಕಾಂಕ್ರೀಟ್ ಪೀಸ್ ಅನ್ನು ತೆಗೆದು ಎಂಟಿಟಿ ತಲೆಗೆ ಮತ್ತೆ ಮತ್ತೆ ಹೊಡೆಯುತ್ತಾಳೆ. ನಂತರ ನ್ಯಾರೋ ವಾಲ್ ಪ್ಯಾಸೇಜ್ ಮೂಲಕ ಎಸ್ಕೇಪ್ ಆಗುತ್ತಾಳೆ. ಇನ್ನೊಂದು ಸೈಡ್ ಏಸಿಂಕ್ ಜನರು ಇದ್ದರು. ಮೇರಿ ಹೊರಬಂದ ತಕ್ಷಣ ಅವರು ಅವಳನ್ನು ಅನ್ಕಾನ್ಶಸ್ ಮಾಡುತ್ತಾರೆ. ನಂತರ ಮೇರಿ ಎದ್ದಾಗ ಅವಳು ರಿಸರ್ಚ್ ಫೆಸಿಲಿಟಿಯಲ್ಲಿ ಇರುತ್ತಾಳೆ. ಅವಳ ಮೇಲೆ ಟೆಸ್ಟ್ಸ್ ಮಾಡಲಾಗುತ್ತದೆ. ಇಂಟರೋಗೇಷನ್ಗೆ ಕರೆದುಕೊಂಡು ಹೋಗುವಾಗ ಮೇರಿ ಫೈನಲಿ ಆ ಎಂಟಿಟಿ ಕ್ಯಾಪ್ಚರ್ ಆಗಿರುವುದನ್ನು ನೋಡುತ್ತಾಳೆ. ನಂತರ ಫಿಲ್ ಅವಳಿಗೆ ಕೆಲವು ಪ್ರಶ್ನೆಗಳು ಕೇಳುತ್ತಾನೆ. ಮೇರಿ ಕೇಳುತ್ತಾಳೆ, ನನ್ನನ್ನು ಬಿಡುತ್ತೀರಾ? ಫಿಲ್ ನೇರ ಉತ್ತರ ಕೊಡುವುದಿಲ್ಲ, ಬದಲಾಗಿ ಅವನು ಲಿಮಿನಲ್ ಸ್ಪೇಸ್ ಬಗ್ಗೆ ಹೇಳುತ್ತಾನೆ. ರಿಯಾಲಿಟಿನಲ್ಲಿ ಈ ಲಿಮಿನಲ್ ಸ್ಪೇಸ್ ಅವರ ಎಕ್ಸ್ಪೆರಿಮೆಂಟ್ ಮಿಸ್ಟೇಕ್ನಿಂದ ಕ್ರಿಯೇಟ್ ಆಯಿತು. ಈಗ ಅವರ ಕೆಲಸ ಆ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ ಪ್ರತಿಯೊಂದು ಡೀಟೇಲ್ ಕಲೆಕ್ಟ್ ಮಾಡುವುದು. ಫಿಲ್ ಮೇರಿಗೆ ಹೆಲ್ಪ್ ಮಾಡಲು ಹೇಳುತ್ತಾನೆ, ಏಕೆಂದರೆ ಲಿಮಿನಲ್ ಸ್ಪೇಸ್ಗೆ ಹೋಗುವ ಡೋರ್ಸ್ ಈಗ ವರ್ಲ್ಡ್ ಫುಲ್ನಲ್ಲಿ ಸ್ವತಃ ಓಪನ್ ಆಗುತ್ತಿವೆ. ಅವರಿಗೆ ಅದು ಹೇಗೆ ಆಗುತ್ತಿದೆ ಎನ್ನುವುದು ಗೊತ್ತಿಲ್ಲ. ಬಹುಶಃ ಅರ್ಥ್ ಕ್ವೇಕ್ ಕಾರಣ ಇರಬಹುದು. ಇದರ ಕ್ಲೂ ಆರಂಭದಲ್ಲಿದ್ದ ಬರ್ಡ್
ಆ ಬರ್ಡ್ ಬ್ಯಾಕ್ ರೂಮ್ಸ್ ಒಳಗೆ ಕಂಡಿತ್ತು ಮತ್ತು ಇಂತಹ ಬರ್ಡ್ಸ್ ಸಾಮಾನ್ಯವಾಗಿ ಬೀಚ್ ಬಳಿ ಕಾಣುತ್ತವೆ. ಅಂದರೆ ಯಾವುದೋ ಬೀಚ್ ಬಳಿ ಕೂಡ ಒಂದು ಪೋರ್ಟಲ್ ಓಪನ್ ಆಗಿರಬಹುದು. ನಂತರ ನಾವು ಮೇರಿ ಸ್ಟಿಲ್ ಲೈಫ್ ಅಂದರೆ ಅವಳ ರೆಪ್ಲಿಕಾ ಅನ್ನು ಲಿಮಿನಲ್ ಸ್ಪೇಸ್ ಒಳಗೆ ನೋಡುತ್ತೇವೆ. ಸಮಯದೊಂದಿಗೆ ಅದು ಕೂಡ ಡಿಸ್ಫಿಗರ್ಡ್ ಆಗಬಹುದು. ಬ್ಯಾಕ್ ರೂಮ್ಸ್ ರಿಯಾಲಿಟಿಯನ್ನೇ ಕಾಪಿ ಮಾಡುತ್ತದೆ. ಮೇರಿ ಬ್ರೋಕನ್ ಹೌಸ್, ಕ್ಯಾಟ್ ಮತ್ತು ಬಾಬಿ ಮಿಸ್ಸಿಂಗ್ ಪೋಸ್ಟರ್ಸ್, ರಿಸರ್ಚ್ ಫೆಸಿಲಿಟಿ ಯಲ್ಲಿರುವ ಮೇರಿ ರೆಪ್ಲಿಕಾ ಎಲ್ಲವೂ ಕಾಣುತ್ತದೆ. ಮೇರಿ ಲಿಮಿನಲ್ ಸ್ಪೇಸ್ಗೆ ಹೋಗಿದ್ದರಿಂದ ಅವಳ ಮೆಮೊರೀಸ್ ಸ್ಟಿಲ್ ಲೈಫ್ ರೂಪದಲ್ಲಿ ಉಳಿದಿವೆ. ಅದು ಮೇರಿ ಟ್ವಿನ್ ತರಹ ಬಿಹೇವ್ ಮಾಡಲು ಶುರು ಮಾಡುತ್ತದೆ. ಬ್ಯಾಕ್ ರೂಮ್ಸ್ ಅಂದರೆ ಇರುವ ಮುಂದೆ ಇರುವ ಪ್ರತಿಯೊಂದು ಪ್ಲೇಸ್ನ ಎನ್ಸೈಕ್ಲೋಪೀಡಿಯಾ ತರಹ. ನಾನು ಒಳಗೆ ಹೋಗಿ ಬದುಕಿ ಹೊರಬಂದರೆ ನನ್ನ ಸ್ಟಿಲ್ ಲೈಫ್ ಅಲ್ಲಿ ಕ್ರಿಯೇಟ್ ಆಗುತ್ತದೆ. ರಿಯಲ್ ವರ್ಲ್ಡ್ ನಲ್ಲಿ ನಾನು ಹೇಗೆ ಮೂವ್ ಮಾಡುತ್ತೇನೆ, ಬಿಹೇವ್ ಮಾಡುತ್ತೇನೆ, ಅಲ್ಲಿ ನನ್ನ ರೆಪ್ಲಿಕಾ ಕೂಡ ಹಾಗೆಯೇ ಮಾಡುತ್ತದೆ. ಬ್ಯಾಕ್ ರೂಮ್ಸ್ ಇನ್ಫಿನಿಟ್ ಆಗಿರುವುದರ ಜೊತೆಗೆ ರಿಯಾಲಿಟಿಯ ಅಪ್ಸೈಡ್ ಡೌನ್ ವರ್ಷನ್ ಕೂಡ. ಎಂಟಿಟಿ ಒಂದು ಇಂಟರ್ ಡೈಮೆನ್ಷನಲ್ ಬೀಯಿಂಗ್ ಅಥವಾ SCP ತರಹದ್ದು. ಈ ಎಂಟಿಟಿ ಲಿಮಿನಲ್ ಸ್ಪೇಸ್ ಅನ್ನು ಕಂಟ್ರೋಲ್ ಮಾಡುತ್ತದೆ, ಹೊಸ ಪ್ಲೇಸಸ್ ಆಡ್ ಮಾಡುತ್ತದೆ ಮತ್ತು ಟ್ರ್ಯಾಪ್ಡ್ ಜನರ ಟ್ರಾಮಾ ಮತ್ತು ಬ್ಯಾಡ್ ಮೆಮೊರೀಸ್ ರೂಪ ತೆಗೆದುಕೊಂಡು ಅವರನ್ನು ಹಂಟ್ ಮಾಡುತ್ತದೆ. ಕೇನ್ ಪಿಕ್ಸೆಲ್ಸ್ ಬ್ಯಾಕ್ ರೂಮ್ಸ್ ಕಾನ್ಸೆಪ್ಟ್ ಮತ್ತು SCP ಟೈಪ್ ಐಡಿಯಾ ಅನ್ನು ಮಿಕ್ಸ್ ಮಾಡಿದ್ದಾರೆ. ಈ ಎಂಟಿಟಿ ಜನರನ್ನು ಹೊರಗೆ ಹೋಗದಂತೆ ತಡೆಯುತ್ತದೆ. ಕೊನೆಗೆ ಇದೇ ಬ್ಯಾಕ್ ರೂಮ್ಸ್ ಮೂವಿ ಇಲ್ಲಿ ಮುಗಿಯುತ್ತದೆ. ಆದರೆ ಈಗ ಥಿಯರಿ ಭಾಗಕ್ಕೆ ಹೋಗೋಣ. ಇದರಿಂದ ಸಿನಿಮಾ ಇನ್ನೂ ಸಿಂಪಲ್ ಆಗಿ ಅರ್ಥವಾಗುತ್ತದೆ. 2022ರ ಕೇನ್ ಪಿಕ್ಸೆಲ್ಸ್ ಬ್ಯಾಕ್ ರೂಮ್ಸ್ ಸೀರೀಸ್ನಲ್ಲಿ ಎಸಿಂಕ್ ಎಂಬ ಕಂಪನಿ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮಾಡುತ್ತದೆ. ರಿಯಾಲಿಟಿಯಲ್ಲಿ ತಪ್ಪಾಗಿ ಒಂದು ಕ್ರ್ಯಾಕ್ ಓಪನ್ ಆಗುತ್ತದೆ. ಅದು ಬ್ಯಾಕ್ ರೂಮ್ಸ್ಗೆ ಕರೆದೊಯ್ಯುತ್ತದೆ. ಬ್ಯಾಕ್ ರೂಮ್ಸ್ ಕೇವಲ ಎಲ್ಲೋ ರೂಮ್ಸ್ ಅಲ್ಲ, ಅದು ಮಾನವನ ಮೆಮೊರೀಸ್, ಪ್ಲೇಸಸ್ ಮತ್ತು ಟೈಮ್ ಅನ್ನು ಕಾಪಿ ಮಾಡುವ ಶಕ್ತಿ ಹೊಂದಿದೆ. ಆದರೆ ಅದು ಪರ್ಫೆಕ್ಟ್ ಕಾಪಿ ಮಾಡಲಾರದು. ಆದ್ದರಿಂದ ರೂಮ್ಸ್ ಬ್ರೋಕನ್, ಸ್ಟ್ರೇಂಜ್, ಗ್ಲಿಚ್ಡ್ ಮತ್ತು ಸ್ಕೇರಿಯಾಗಿ ಕಾಣುತ್ತವೆ. 2026 ಮೂವಿ ಈ ಕಾನ್ಸೆಪ್ಟ್ ಅನ್ನು ಇನ್ನೂ ದೊಡ್ಡದಾಗಿಸುತ್ತದೆ. ಈ ವರ್ಷನ್ನಲ್ಲಿ ಬ್ಯಾಕ್ ರೂಮ್ಸ್ ಜನರ ಮೆಮೊರೀಸ್ ಮತ್ತು ಇಮೋಷನ್ಸ್ ಅಬ್ಸಾರ್ಬ್ ಮಾಡಿ ಫೇಕ್ ಕಾಪೀಸ್ ರಚಿಸುತ್ತದೆ. ಕ್ಲಾರ್ಕ್ ಮತ್ತು ಮೇರಿ ಇಬ್ಬರೂ ತಮ್ಮ ಪಾಸ್ಟ್ನಿಂದ ಓಡುತ್ತಿದ್ದ ಕ್ಯಾರೆಕ್ಟರ್ಸ್. ಬ್ಯಾಕ್ ರೂಮ್ಸ್ ಅವರ ಮೆಮೊರೀಸ್ ಅನ್ನು ಟ್ವಿಸ್ಟ್ ಮಾಡಿ ನೈಟ್ ಮೇರ್ ರೂಪದಲ್ಲಿ ಅವರ ಮುಂದೆ ತರುತ್ತಿತ್ತು. ಪ್ರಮುಖ ಸಿಂಬಲ್ ಸನ್ಲೈಟ್, ಸ್ಪ್ಲೆಂಡರ್ ಅಥವಾ ಬೆಳಕಿನ ಸಿಂಬಲ್. ಇದು ನಾಲೆಜ್, ಎನ್ಲೈಟನ್ಮೆಂಟ್ ಅಥವಾ ಬ್ಯಾಕ್ ರೂಮ್ಸ್ ಹಿಡನ್ ಪವರ್ ರೆಪ್ರೆಸೆಂಟ್ ಮಾಡಬಹುದು. ಸಿಂಪಲ್ ಥಿಯರಿ ಏನೆಂದರೆ ಬ್ಯಾಕ್ ರೂಮ್ಸ್ ಒಂದು ಬ್ರೋಕನ್ ಫೋಟೋ ಕಾಪಿ ಮಷೀನ್ ತರಹ. ಅದು ರಿಯಲ್ ವರ್ಲ್ಡ್ ಕಾಪಿ ಮಾಡಲು ಪ್ರಯತ್ನಿಸುತ್ತದೆ, ಆದರೆ ಪ್ರತಿಯೊಂದು ಕಾಪಿ ಸ್ವಲ್ಪ ತಪ್ಪಾಗುತ್ತದೆ. ಅದಕ್ಕಾಗಿ ಮಾನ್ಸ್ಟರ್ಸ್, ಕ್ಲೋನ್ಸ್, ಸ್ಟ್ರೇಂಜ್ ರೂಮ್ಸ್, ಇಂಪಾಸಿಬಲ್ ಹಾಲ್ವೇಸ್ ಕಾಣುತ್ತವೆ. ನಿಮ್ಮ ಒಂದು ರೂಮ್ನಲ್ಲಿ 500 ಐಟಮ್ಸ್ ಇದೆ ಎಂದು ಇಮ್ಯಾಜಿನ್ ಮಾಡಿ. ಪ್ರತಿಯೊಂದು ಐಟಮ್ ರಿಮೂವ್ ಮಾಡಿ, ಸ್ಕ್ರ್ಯಾಚ್ ಮಾಡಿ, ರೀಅರೇಂಜ್ ಮಾಡಿದರೆ ಎಷ್ಟು ಪರ್ಮ್ಯೂಟೇಷನ್ಸ್ ಸಿಗುತ್ತವೆ. ಹಾಗೆ ಒಂದೇ ರೂಮ್ನ ಕೋಟ್ಯಾಂತರ ವರ್ಷನ್ಸ್ ಸಿಗಬಹುದು. ಬ್ಯಾಕ್ ರೂಮ್ಸ್ ತನ್ನ ಪವರ್ ಮಾನವನ ಮೆಮೊರೀಸ್ನಿಂದ ತೆಗೆದುಕೊಳ್ಳುತ್ತದೆ. ಮೂವಿ ಎಂಡಿಂಗ್ನಲ್ಲಿ ಮೇರಿ ಕಾಪಿ ಕಾಣಿಸೋದು ಇದರ ಹಿಂಟ್. ಬ್ಯಾಕ್ ರೂಮ್ಸ್ ಜನರನ್ನು ಟ್ರ್ಯಾಪ್ ಮಾತ್ರ ಮಾಡುವುದಿಲ್ಲ, ಅವರ ಡ್ಯೂಪ್ಲಿಕೇಟ್ ವರ್ಷನ್ಸ್ ಕೂಡ ಕ್ರಿಯೇಟ್ ಮಾಡಬಹುದು. ಆದರೆ ಆ ಕಾಪೀಸ್ ವಿಯರ್ಡ್ ಮತ್ತು ಬ್ರೋಕನ್ ಆಗಿರುತ್ತವೆ. 5th ಕ್ಲಾಸ್ ಸ್ಟೂಡೆಂಟ್ಗೆ ಹೇಳಬೇಕೆಂದರೆ ಬ್ಯಾಕ್ ರೂಮ್ಸ್ ಒಂದು ಮ್ಯಾಜಿಕಲ್ ಬ್ರೋಕನ್ ಮೇಜ್. ಅದು ಜಗತ್ತನ್ನು ನೆನಪಿಟ್ಟು ಕಾಪಿ ಮಾಡುತ್ತದೆ, ಆದರೆ ಮೆಮೊರಿ ವೀಕ್ ಇರುವುದರಿಂದ ಎಲ್ಲವೂ ಸ್ಕೇರಿ ಮತ್ತು ರಾಂಗ್ ಆಗುತ್ತದೆ. 2022 ಸೀರೀಸ್ ಮತ್ತು 2026 ಮೂವಿ ಕನೆಕ್ಷನ್ ಕೂಡ ಇದೆ. ಆರಂಭದಲ್ಲಿ ಸಾಯುವ ನರೇಂದ್ರ ವಾರ್ನ್ ಕೂಡ ಎಸಿಂಕ್ ಎಂಪ್ಲಾಯಿ. ಸೀರೀಸ್ನಲ್ಲಿ ಎಸಿಂಕ್ ಸೀಕ್ರೆಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿತ್ತು. ಅವರು ರಿಯಾಲಿಟಿ ಬೆಂಡ್ ಮಾಡಿ ಪ್ಯಾರಲಲ್ ಯೂನಿವರ್ಸ್ ಪೋರ್ಟಲ್ ಓಪನ್ ಮಾಡಲು ಪ್ರಯತ್ನಿಸಿದರು. ಆದರೆ ಭೂಕಂಪದಿಂದ ಟೆಕ್ನಿಕಲ್ ಎರರ್ ಆಗಿ ಪೋರ್ಟಲ್ಸ್ ಬೇರೆ ಬೇರೆ ಜಾಗಗಳಲ್ಲಿ ಓಪನ್ ಆಗಿತು. ನಂತರ ಅವರಿಗೆ ಗೊತ್ತಾಯಿತು ಅದು ಪ್ಯಾರಲಲ್ ಯೂನಿವರ್ಸ್ ಅಲ್ಲ, ಲಿಮಿಟ್ಲೆಸ್ ಲಿಮಿನಲ್ ಸ್ಪೇಸ್. ಅದಕ್ಕೆ ಬ್ಯಾಕ್ ರೂಮ್ಸ್ ಎಂದು ಹೆಸರು ಕೊಟ್ಟರು. ಲಿಮಿನಲ್ ಸ್ಪೇಸ್ ಅಂದರೆ ಎರಡು ಜಾಗಗಳ ಅಥವಾ ಎರಡು ಸಿಚುವೇಶನ್ಸ್ ನಡುವೆ ಇರುವ ಏರಿಯಾ. ನಾರ್ಮಲ್ ಆಗಿ ಕಾಣುವ ಆದರೆ ಜನರಿಲ್ಲದ ಸ್ಟ್ರೇಂಜ್ಲಿ ಎಂಪ್ಟಿ ಜಾಗ. ಉದಾಹರಣೆ, ರಾತ್ರಿ ಸ್ಕೂಲ್ ಕಾರಿಡಾರ್, ಮಾಲ್ ಕ್ಲೋಸ್ ಆದ ನಂತರದ ಹಾಲ್, ಬೆಳಿಗ್ಗೆ 3 ಗಂಟೆಗೆ ಎಂಪ್ಟಿ ರೈಲ್ವೆ ಸ್ಟೇಷನ್, ಹಾಸ್ಪಿಟಲ್ ಲಾಂಗ್ ಹಾಲ್ವೇ, ಯಾರೂ ಇಲ್ಲದ ಏರ್ಪೋರ್ಟ್ ವೇಟಿಂಗ್ ಏರಿಯಾ. ಫ್ಯಾಮಿಲಿಯರ್ ಆಗಿ ಕಾಣುತ್ತದೆ, ಆದರೆ ಖಾಲಿ ಇರುವುದರಿಂದ ಮೈಂಡ್ಗೆ ಏನೋ ಮಿಸ್ಸಿಂಗ್ ಅನ್ನಿಸುವ ಫೀಲಿಂಗ್. ಎಸಿಂಕ್ ಆ ಜಾಗ ಎಕ್ಸ್ಪ್ಲೋರ್ ಮಾಡಿದಾಗ ಅದೊಂದು ಆರ್ಕೈವ್ ತರಹ ಕೆಲಸ ಮಾಡುತ್ತದೆ ಎಂದು ಗೊತ್ತಾಯಿತು. ಒಳಗೆ ಹೋಗುವವರ ಮೆಮೊರೀಸ್ ಕಲೆಕ್ಟ್ ಮಾಡಿ ಅವುಗಳ ಪ್ಲೇಸಸ್ ಅನ್ನು ರೀಕ್ರಿಯೇಟ್ ಮಾಡುತ್ತದೆ. ಆದರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಮೂವಿ ಒಳಗೆ ಎಂಟಿಟಿ ಇದೆ ಎನ್ನುವುದನ್ನು ನರೇಂದ್ರ ಡೆತ್ ಕನ್ಫರ್ಮ್ ಮಾಡುತ್ತದೆ. ಯಾರಾದರೂ ದೊಡ್ಡ ಟ್ರಾಮಾ ಅಥವಾ ಡಿಪ್ರೆಷನ್ ಜೊತೆ ಒಳಗೆ ಹೋದರೆ ಬ್ಯಾಕ್ ರೂಮ್ಸ್ ಅವರ ನೆಗೆಟಿವಿಟಿ ಮತ್ತು ಮೆಮೊರೀಸ್ ಬಳಸಿ ಎಂಟಿಟಿ ಕ್ರಿಯೇಟ್ ಮಾಡುತ್ತದೆ. ಅದು ಆ ಟ್ರಾಮಾ ಮೇಲೆ ಫೀಡ್ ಆಗುತ್ತದೆ. ಕ್ಲಾರ್ಕ್ ಎಂಟಿಟಿಯಿಂದ ಈಟನ್ ಆಗಿದ್ದು ಇದೇ ಕಾರಣ. ಕ್ಲಾರ್ಕ್ಗೆ ಫೈನಲಿ ತನ್ನ ತಪ್ಪು ಅರ್ಥವಾಯಿತು. ಟ್ರಾಮಾ ಅವನಿಗೆ ಅಲ್ಲ, ಅವನ ಹೆಂಡತಿಗೆ ಅವನಿಂದ ಸಿಕ್ಕಿತ್ತು. ಎಂಟಿಟಿಗೆ ಕ್ಲಾರ್ಕ್ ಉಪಯೋಗ ಮುಗಿದಂತೆ ಆಯಿತು, ಆದ್ದರಿಂದ ಅವನನ್ನು ತಿಂದಿತು. ಕ್ಲಾರ್ಕ್ ಈಟಿಂಗ್ ಸೀನ್ ಒಂದು ಫೇಮಸ್ ಗ್ರೀಕ್ ಮಿಥಾಲಾಜಿಕಲ್ ಪೇಂಟಿಂಗ್ ನೆನಪಿಸುತ್ತದೆ. ಟೈಟನ್ ತನ್ನ ಮಗುವನ್ನೇ ತಿನ್ನುವ ಸೀನ್. ಟ್ರೋನ್ ರೂಮ್ ಕೂಡ ಇದೇ ಐಡಿಯಾ ಸಿಂಬಲೈಸ್ ಮಾಡುತ್ತದೆ.
ಎಂಟಿಟಿ ತನ್ನನ್ನು ಬ್ಯಾಕ್ ರೂಮ್ಸ್ನ ಕಿಂಗ್ ಎಂದುಕೊಳ್ಳುತ್ತಿತ್ತು. ಆದರೆ ಏಸಿಂಗ್ ಫೈನಲಿ ಅದನ್ನು ಕ್ಯಾಪ್ಚರ್ ಮಾಡಿತ್ತು. ಮುಂದೆ ಅವರು ಅದರ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಬಹುದು. ಅದು ಫ್ಯೂಚರ್ನಲ್ಲಿ ಇನ್ನೂ ಡೇಂಜರಸ್ ಈವಿಲ್ ಆಗಬಹುದು. ಬ್ಯಾಕ್ ರೂಮ್ಸ್ ಸ್ಟ್ರಕ್ಚರ್ ಕೂಡ ಇಂಟರೆಸ್ಟಿಂಗ್. ಒಂದು ಡೋರ್ ಓಪನ್ ಮಾಡಿದರೆ ಸೇಮ್ ರೂಮ್, ಮತ್ತೊಂದು ವರ್ಷನ್, ಮತ್ತೆ ಡೋರ್ ಓಪನ್ ಮಾಡಿದರೆ ಮತ್ತೊಂದು ಸ್ಲೈಟ್ಲಿ ಡಿಫರೆಂಟ್ ವರ್ಷನ್. ಆಲ್ಟರೇಷನ್ಸ್ಗೆ ಅಂತ್ಯವಿಲ್ಲ, ಆದ್ದರಿಂದ ಬ್ಯಾಕ್ ರೂಮ್ಸ್ಗೂ ಅಂತ್ಯವಿಲ್ಲ. ಎಂಡಿಂಗ್ನಲ್ಲಿ ಮೇರಿ ಚೈಲ್ಡ್ಹುಡ್ ನೇಬರ್ ಹುಡ್ ಕಾಪಿ, ಕ್ಯಾಟ್ ಮತ್ತು ಬಾಬಿ ಮಿಸ್ಸಿಂಗ್ ಪೋಸ್ಟರ್ಸ್, ಇಂಟರೋಗೇಷನ್ ರೂಮ್ ಮತ್ತು ಮೇರಿ ಸ್ಟಿಲ್ ಲೈಫ್ ಕಾಣುತ್ತದೆ. ಮೇರಿ ರಿಯಾಲಿಟಿಗೆ ಎಸ್ಕೇಪ್ ಆದರೂ ಅವಳ ಮೆಮೊರೀಸ್ ಬ್ಯಾಕ್ ರೂಮ್ಸ್ ಜೊತೆ ಕನೆಕ್ಟ್ ಆಗಿವೆ. ಡಿಸ್ಫಿಗರ್ಡ್ ಪೀಪಲ್ ಅಂದರೆ ಹಿಂದಿನ ವಿಸಿಟರ್ಸ್ ಕಾಪೀಸ್ ಇರಬಹುದು. ಹಲವರ ಮೆಮೊರೀಸ್ ಒಂದಾಗಿ ಅವರ ಫೇಸಸ್ ಐಡೆಂಟಿಟಿ ಲೂಸ್ ಮಾಡಿಕೊಂಡಿವೆ. ಮೇರಿ ಹೊಸ ಜಾಗಗಳಿಗೆ ಹೋದಂತೆ ಬ್ಯಾಕ್ ರೂಮ್ಸ್ ಒಳಗೂ ಚೇಂಜಸ್ ಆಗುತ್ತವೆ. ಅವಳ ಸ್ಟಿಲ್ ಲೈಫ್ ಕೂಡ ರಿಯಲ್ ಮೇರಿ ತರಹ ಮೂವ್ ಮಾಡುತ್ತದೆ. ಏಸಿಂಗ್ಗೆ ಟ್ರ್ಯಾಪ್ ಎಲ್ಲಿ ಹಾಕಬೇಕು ಎಂದು ಹೇಗೆ ಗೊತ್ತಾಯಿತು? ಫಿಲ್ ಕ್ಯಾಮರಾ ಫುಟೇಜ್ನಲ್ಲಿ ಕ್ಲಾರ್ಕ್ ನೋಡಿದ್ದ, ನಂತರ ಟಿವಿನಲ್ಲಿ ಕ್ಲಾರ್ಕ್ ಸ್ಟೋರ್ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿದ. ಅವನು ಸ್ಟೋರ್ಗೆ ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದ. ಬ್ಯಾಕ್ ರೂಮ್ಸ್ ಒಳಗೆ ಕ್ಲಾರ್ಕ್ ಸ್ಟೋರ್ ಕಾಪಿ ಹುಡುಕಿ ಗ್ಯಾಸ್ ಟ್ರ್ಯಾಪ್ ಸೆಟ್ ಮಾಡಿದ್ದ. ಬೇಸ್ಮೆಂಟ್ ಸ್ವಿಚ್ ಬೋರ್ಡ್ ಟ್ಯಾಂಪರ್ ಮಾಡಿದ್ದು ಕೂಡ ಏಸಿಂಗ್. ಅವರ ಕ್ಯಾಮರಾ ಮತ್ತು ಬೋರ್ಡ್ ಎಂಟಿಟಿ ರೆಕಾರ್ಡ್ ಮಾಡಲು ಇತ್ತು, ಆದರೆ ಎಂಟಿಟಿ ಟ್ರಾಮಾ ಇದ್ದಾಗ ಮಾತ್ರ ರೂಪ ಪಡೆಯುತ್ತಿತ್ತು. ಇನ್ನು ಹಲವು ಪೋರ್ಟಲ್ಸ್ ವರ್ಲ್ಡ್ ಫುಲ್ ಓಪನ್ ಆಗಿವೆ. ಬೀಚ್ ಬಳಿ ಕಂಡ ಬರ್ಡ್ ಇದಕ್ಕೆ ಕ್ಲೂ. ಏಸಿಂಕ್ ಏರಿಯಾ 51 ಲೆವೆಲ್ ಸೀಕ್ರೆಟ್ ಇನ್ಸ್ಟಿಟ್ಯೂಟ್ ತರಹ. ಆದ್ದರಿಂದ ಮೇರಿಯನ್ನು ಅವರು ಸುಲಭವಾಗಿ ಹೊರಗೆ ಬಿಡುವುದಿಲ್ಲ. ಅವಳ ಬಳಿ ತುಂಬಾ ಸೀಕ್ರೆಟ್ಸ್ ಇವೆ. ಅವಳಿಗೆ 2 ಆಯ್ಕೆಗಳು ಮಾತ್ರ: ಅವರ ಜೊತೆ ಕೆಲಸ ಮಾಡುವುದು ಅಥವಾ ಸಂಪೂರ್ಣವಾಗಿ ಡಿಸಪಿಯರ್ ಆಗುವುದು. ಹಾಗಾದರೆ ಸ್ನೇಹಿತರೆ, ಇದು ಬ್ಯಾಕ್ ರೂಮ್ಸ್ ಮೂವಿ ಎಕ್ಸ್ಪ್ಲನೇಷನ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಹೊಸದಾದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.